ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಿ ಎಸ್ ಕೃಷ್ಣಮೂರ್ತಿ ಅಂತ. ನಾನು ಮನೋರಮಾ ಮೇಡಮ್ ಏನಿದ್ದಾರೋ ಮೈಸೂರೊಳಗೆ, ಅವರ ಪತಿಯಾಗಿ ನಾನು ಕೂಡ ಪಿತಾಮಹ ಪತ್ರಿಜಿ ಅವರ ಸ್ಟೂಡೆಂಟಾಗಿ 1996ನೇ ಇಸ್ವಿಯಿಂದ ನಾವು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀವಿ. ಇವರಿಗೆ ನಮಗೇನು ಅಂದರೆ, ಇಲ್ಲಿ ತನಕ ನಾವು ಎಷ್ಟೋ ಲಕ್ಷ ಜನಕ್ಕೆ ಧ್ಯಾನ ಹೇಳ್ಕೊಟ್ಟಿದ್ದೀವಿ. ಈ ಒಂದು ಧ್ಯಾನ ಹೇಳ್ಕೊಡುವಾಗ ಜೊತೆಲಿ ಏನಾಗಿದೆ ಅಂತ ಕೇಳಿದ್ರೆ, ಇದ್ರ ಹಿನ್ನೆಲೆ ತಿಳ್ಕೊಬೇಕು, ಇದರೊಳಗಿರೋಂಥ ಧ್ಯಾನದೊಳಗಡೆ ಇರೋಂಥ ವಿಜ್ಞಾನ ತಿಳಿಸ್ಬೇಕು ಅನ್ನೋಂತಹ ಒಂದು ಗೀಳು ನಮಗೆ ಬಂದಿರೋದ್ರಿಂದ ಆ ಕೆಲಸ ನಾನು ಮಾಡ್ತಾಯಿದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಕರೆದು ಇವತ್ತಿನ ದಿವಸ ನಿಮ್ಮ ಮುಂದೆ ಈ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ PMC ಕನ್ನಡ ಚಾನಲ್ ಬೆಂಗಳೂರು ಇವರು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮನ ಶುರು ಮಾಡ್ತಾಯಿದ್ದೀನಿ. ಈಗ ಈ ಒಂದು ಕಾರ್ಯಕ್ರಮದ ಹೆಸರು ಮಾನವನ 7 ದೇಹಗಳು. ನಮ್ಗೆ ಯಾಕೆ 7 ದೇಹ ಇದೆ, ನಮ್ಮ ಕಣ್ಣಿಗೆ ಒಂದೇ ದೇಹ ಕಾಣುತ್ತೆ ಅನ್ನೋಂತಹ ವಿಚಾರನ ಇದು ಸೂಕ್ಷ್ಮದಾದಂತಹ ವಿಚಾರ, ಅದನ್ನು ನಿಮಗೆ ಮಾಹಿತಿ ಕೊಡ್ತಾಯಿದ್ದೀನಿ. ಒಬ್ಬ ಮಾನವ ಅಂತಂದರೆ ಒಬ್ಬ ವ್ಯಕ್ತಿಗೆ 7 ದೇಹಗಳಾಗಿ ವಿಂಗಡಿಸಲಾಗಿದೆ. ಅಂದರೆ ಕಿರ್ಲಿಯನ್ ಫೋಟೋಗ್ರಫಿ ಒಳಗಡೆ ಇದು ರಷ್ಯಾ ದೇಶದವರು ಇದನ್ನು ಕಂಡುಹಿಡಿದ್ರು. ಇದಾದಮೇಲೆ ಬಾರ್ಬರಾ ಆ್ಯನ್ ಬ್ರನನ್ ಅನ್ನೋಂತಹ ಒಬ್ಬ ಅದ್ಭುತ ಅಮೇರಿಕನ್ ಸೈಂಟಿಸ್ಟು ಇದ್ರ ಬಗ್ಗೆ ಹ್ಯಾಂಡ್ಸ್ ಆಫ್ ಲೈಟ್ ಎಮರ್ಜಿಂಗ್ ಅಂತ 2 ಪುಸ್ತಕಗಳು ಬರೆದಳು. ಅದರ ಮೂಲಕ ಅವಳು 50 ವರ್ಷದ ಕಾಲ ನಮ್ಮ ದೇಹ ಒಂದೇನ ಇರೋದು ಅಥವಾ ಇನ್ನೂ ದೇಹಗಳಿದೆಯಾ, ಅದರ ಹೆಸರೇನು, ಅದರ ಲಾಭ ಏನು, ಇದ್ರ ಜೊತೆಗಿರುವಂತಹ ಚಕ್ರಗಳು ಅಂದ್ರೇನು, ಎನರ್ಜಿ ಸೆಂಟರ್ಸ್ ಅಂದರೆ ಏನು, 72,000 ನಾಡಿ ಅಂದರೆ ಏನು, ಈ ಥರ ಎಲ್ಲ ಚೈನಾ ದೇಶದವರು ಕೂಡ ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡಿದರು. ಆದರೆ ಬಾರ್ಬರಾ ಆ್ಯನ್ ಬ್ರನಿನ್ ಅನ್ನೋಳು ಬರೆದಂತಹ 2 ಪುಸ್ತಕದಿಂದ ನಮಗೆ ಸಾಕಷ್ಟು ಮಾಹಿತಿ ಸಿಕ್ತು. ಇದೇ ಥರನೇ ಥಿಯೋಸಾಫಿಕಲ್ ಸೊಸೈಟಿ ಆಫ್ ಇಂಡಿಯಾ ಅಂತ ನಮ್ಮ ಕರ್ನಾಟಕದೊಳಗೂ ಇದೆ. ಅದನ್ನು ಬ್ಲಾವೆಟ್ಸ್ಕಿ ಅಂತ ಅನ್ನೋಂತಹ ಒಬ್ಬ ಫಾರಿನ್ ಲೇಡಿ ಸುಮಾರು ಒಂದು 80 ವರ್ಷಗಳ ಹಿಂದೆಯೇ ಇದ್ರ ಬಗ್ಗೆ ಒಂದು ಪುಸ್ತಕನ ಬರೆಸಿದ್ರು. ಅದರೊಳಗಡೆ ದೃಶ್ಯಾದೃಶ್ಯ ಮನುಷ್ಯ ಅಂತ, ಅದನ್ನು ಆ ಪುಸ್ತಕದಲ್ಲಿ ಕೂಡ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಆ ಥರ ನಮಗೆ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಅದನ್ನು ನಾನು ನಿಮಗೆ ಇವತ್ತಿನ ದಿವಸ ಪರಿಚಯ ಮಾಡಿಸ್ತಾ ಇದ್ದೀನಿ. ಒಬ್ಬ ವ್ಯಕ್ತಿನ ನಾವು ನೋಡಿದ್ರೆ 7 ದೇಹಗಳಿದೆ, 7 ದೇಹಗಳಾಗಿ ವಿಂಗಡಿಸಲಾಗಿದೆ. ಮೊದಲ ದೇಹ ಭೌತಿಕ ದೇಹ, ಅದಾದಮೇಲೆ ಅದು ಗೋಚರಿಸ್ತಾ ಹೋಗುತ್ತೆ, ನಮ್ಮ ಕಣ್ಣು ಕಾಣುತ್ತೆ ಅಂತ ಗೋಚರಿಸೋದು ಅಂದರೆ, ಮತ್ತು ನಮ್ಮೆಲ್ಲರಿಗೂ ಕೂಡ ಇದಿದೆ ಅನ್ನೋದು ನಮಗೆ ತಿಳಿಯುತ್ತೆ. ಆದರೆ ಭೌತಿಕ ದೇಹನ ಮೀರಿ 2ನೇ ದೇಹ ಇದೆ, ಆ ದೇಹಕ್ಕೆ ಎಥರಿಕ್ ದೇಹ ಅಂತ ಕರೀತಾರೆ. ಈ ಥರ ಅಂತಂದರೆ ಒಂದು ಸ್ಪಿರಿಟ್ ಅನ್ನೋದನ್ನ ಒಂದು ರಾಸಾಯನಿಕ, ಅದನ್ನು ಕೈಲಿ ಹಾಕ್ಕೊಂಡ್ರೆ 1 ನಿಮಿಷದೊಳಗೆ ಆರೋಗ್ಬಿಡುತ್ತೆ. ಕರ್ಪೂರ ಹೇಗೆ ಇಟ್ಟು ಜಾಗದೊಳಗೆ ಸೌದೋಗುತ್ತೋ ಅದೇ ಥರ ಈ ಥರ ಅನ್ನೋದು ಕೂಡ ಸೌದೋಗ್ಬಿಡುತ್ತೆ, ಅಂದರೆ ಕಾಣೋದಿಲ್ಲ ಕಣ್ಣಿಗೆ. ಅಂದರೆ ಈ ದೇಹ 1 ಸೆಕೆಂಡ್ಗೆ 10 ಲಕ್ಷ ಸರ ಅದರ ಒಂದು ಅಳತೆ, ಅದರ ಕಂಪನ ಬರುತ್ತದು, ಅದಕ್ಕೆ ನಮ್ಮ ಕಣ್ಣು ಕಾಣಲ್ಲ. ಎಥರಿಕ್ ದೇಹ ಅಂದರೆ ಇಟ್ ಈಸ್ ಕಾಲ್ಡ್ ವೈಬ್ರೇಟರಿ ಬಾಡಿ, ಕಂಪನ ಶರೀರ ಅಂತ ಇದಕ್ಕೆ ಹೆಸರು. ಎಥರಿಕ್ ದೇಹನ ನಾವು ಅದರೊಳಗಡೆ ನಮ್ಮ ದೇಹದೊಳಗಡೆ ಏನೇನು ಅಂಗಾಂಗಗಳಿದೆಯೋ 14 ಅಂಗಾಂಗಗಳು, ಜೊತೆಗೆ 3 ಸೂಕ್ಷ್ಮ ಚಕ್ರಗಳಿರುತ್ತೆ, 7 ಚಕ್ರಗಳಿರುತ್ತೆ, ಆಮೇಲೆ 21 ಸೂಕ್ಷ್ಮ ಚಕ್ರಗಳಿರುತ್ತೆ, 72,000 ಮಿನಿ ಚಕ್ರಗಳಿರುತ್ತೆ. ಇದೆಲ್ಲದನ್ನು ಕಣ್ಣಿಗೆ ಏನೂ ಕಾಣೋದೇ ಇಲ್ಲ, ಎಲ್ಲ ಕೂಡ ಇದೆಲ್ಲ ಸುತ್ತೂ ಇರುವಂತಹ ಒಂದು ಬಣ್ಣದ ಒಂದು ಪ್ರಭಾವಳಿ ಇರುತ್ತೆ ನಮಗೆ. ಅದಕ್ಕೆ ಕಾಂತಿವಲಯ ಅಂತ ನಾವು ಕರೀತಾರೆ, ಅದಕ್ಕೆ ಬಣ್ಣ ಇರುತ್ತೆ, ಅದು ಕೂಡ ಕಣ್ಣು ಕಾಣಲ್ಲ. ಇದೆಲ್ಲದನ್ನು ಕಿರ್ಲಿಯನ್ ಫೋಟೋಗ್ರಫಿ ಒಳಗೆ ಕಂಡುಹಿಡಿಯೋಕ್ಕಾಗತ್ತೆ. ಈ ಎಥರಿಕ್ ದೇಹಕ್ಕೆ ನಾವು ಧ್ಯಾನ ಮಾಡಿದಾಗ ಎನರ್ಜಿ ಒಳಗಡೆ ಬಂದು ನಮ್ಮ ದೇಹದೊಳಗಡೆ ಇರೋ ಕಾಯಿಲೆ ವಾಸಿ ಮಾಡೋದು ಇದೇನೆ. ಎಥರಿಕ್ ದೇಹಕ್ಕೆ ತುಂಬ ಉಪಯೋಗ ಆಗೋದು ಅಂದರೆ ಧ್ಯಾನದಿಂದ ನೇರವಾಗಿ ಕಾಸ್ಮಿಕ್ ಕಿರಣಗಳು ಎಥರಿಕ್ ದೇಹದೊಳಗಿರುವಂತಹ ಅಡೆತಡೆಗಳು ಮತ್ತು ಸೋರಿಕೆಗಳು, ಅಂದರೆ ಆಲ್ ಡಿಸೀಸಸ್ ಆರ್ ಡ್ಯೂ ಟು ಬ್ಲಾಕೇಜ್ ಆಫ್ ಎನರ್ಜಿ ಆರ್ ಲೀಕೇಜ್ ಆಫ್ ಎನರ್ಜಿ. ಈ ಎರಡನ್ನೂ ಕೂಡ ನಿವಾರಣೆಗೆ ಸಾಧ್ಯ ಯಾತ್ರೊಳಗೆ ಅಂದರೆ ಎಥರಿಕ್ ದೇಹದಿಂದ.
ಎಥರಿಕ್ ದೇಹದಲ್ಲಿ ಏನಾಗುತ್ತೋ ಅದು ಭೌತಿಕ ಶರೀರದಲ್ಲಿರೋ ಅಂಗಾಂಗಗಳಿಗೆ ತಟ್ಟುತ್ತೆ. ಅಂಗಾಂಗಗಳಿಗೆ ತಟ್ಟಿದ ತಕ್ಷಣ ಅಂಗಾಂಗಗಳು ಕೆಡುತ್ತೆ, ಅದೇ ಕಾಯಿಲೆ. ಆ ದೃಷ್ಟಿಯಿಂದ ಎಥರಿಕ್ ದೇಹನ ನೆಟ್ಗಿಟ್ಕೋಬೇಕು. ಹಂಗಂದರೆ ಧ್ಯಾನ ಮಾಡಬೇಕು. ಎಥರಿಕ್ ದೇಹನ ಮೀರಿದ್ದು ಅದರ ಪಕ್ಕದೊಳಗಡೆ ಇನ್ನೊಂದಿದೆ, ಭಾವನಾತ್ಮಕ ಶರೀರ ಅಂತ. ಭಾವನೆ ಅಂದರೆ ಏನು? 2 ಥರ ಭಾವನೆ ಇರುತ್ತೆ, ಸಕಾರಾತ್ಮಕ, ನಕಾರಾತ್ಮಕ. ಸಕಾರಾತ್ಮಕ ಭಾವನೆ ಅಂತಂದರೆ ನಾವು ಪ್ರೀತಿ, ಸ್ನೇಹ, ಸೌಹಾರ್ದ, ಜಾಣ್ಮೆ, ಸಹಕಾರ, ಒಬ್ರನ್ನೊಬ್ರು ಪ್ರೀತಿಸೋದು, ಆಮೇಲೆ ಈ ಥರ ಸಹಾಯ ಮಾಡೋದು, ಇದೆಲ್ಲದನ್ನು ಸಕಾರಾತ್ಮಕ ಭಾವನೆಗಳು. ಅವನು ಒಳ್ಳೆಯವನಾಗಲಿ, ನಮಗೂ ಒಳ್ಳೆಯದಾಗಲಿ, ಅವರು ಬೆಳೀಲಿ, ನಾವು ಬೆಳೆಯೋಣ ಅನ್ನೋದೆಲ್ಲ ಸಕಾರಾತ್ಮಕ ಭಾವನೆ. ಅದೇನೇ ಅವನ ಮನೆ ಹಾಳಾಗ, ಅವನು ಉದ್ಧಾರ ಆಗಬಾರ್ದು, ಅವನದು 2 ಕಣ್ಣು ಹೋದರೂ ನಂದೊಂದು ಕಣ್ಣು ಹೋದರೂ ಪರವಾಗಿಲ್ಲ, ಈ ಥರ ಎಲ್ಲ ನಾವು ಕೆಟ್ಟ ಆಲೋಚನೆಗಳು ಮಾಡ್ತೀವಿ, ದ್ವೇಷ ಮಾಡ್ತೀವಿ, ಅಸೂಯೆ ಪಡ್ತೀವಿ. ಇದು ನಕಾರಾತ್ಮಕ ಭಾವನೆ. ಇದೆರಡಕ್ಕೂ ಕೂಡ ತನ್ನದೇ ಆದಂಥ ಒಂದು ಬಣ್ಣಗಳು ಉತ್ಪತ್ತಿ ಮಾಡುತ್ತೆ ನಮ್ಮ ದೇಹದೊಳಗಡೆ ಇರೋವಂಥ ಈ ಭಾವನಾತ್ಮಕ ಶರೀರದಲ್ಲಿ. ಇದಕ್ಕೆ ಮಲ್ಟಿ ಕಲರ್ಡ್ ಬಾಡಿ ಅಂತ ಕರೀತಾರೆ. ಇದು ಕೋಪ ಬಂದಾಗ ಕೆಂಪು ಬಣ್ಣ, ಹಸುವಾದಾಗ ಹಳದಿ ಬಣ್ಣ, ಡಾಕ್ಟರ್ ಹತ್ರ ಹೋದಾಗ ಹಸಿರು ಬಣ್ಣ, ಅದೇ ಶಾಂತಿಯಿಂದ ಇದ್ದೀನಿ ಅಂತಂದರೆ ನೀಲಿ ಬಣ್ಣ, ಅದೇ ದೇವರು ಅಂದರೆ ಬಿಳಿ ಬಣ್ಣ. ಈ ಥರ ಒಂದೊಂದು ಚಿಂತನೆಗೆ ಒಂದೊಂದು ಬಣ್ಣ ಉತ್ಪತ್ತಿ ಮಾಡೋದ್ರಿಂದ ಈ ಭಾವನಾತ್ಮಕ ಶರೀರ ಯಾವಾಗಲೂ ಬಣ್ಣಗಳಿಂದ ಕೂಡಿರುವಂತಹ ಒಂದು ಶರೀರ ಆಗಿರುತ್ತೆ. ನಾನು ಇದಕ್ಕೆ ಮುಂಚೆ ಎಥರಿಕ್ ಬಾಡಿ ಅಂತ ಹೇಳಿದ್ದೆ, ಅದು ನೀಲಿ ಬಣ್ಣದ ಒಂದು ಶರೀರ ಆಗಿರುತ್ತೆ. ಸೊ ಹೀಗೆ ಇದರಿಂದ ಆಚೆಗೆ ಮಾನಸಿಕ ದೇಹ ಅಂತ ಇದೆ. ಮನಸ್ಸು ಅಂದರೆ ಎಲ್ಲಿದೆ ಅಂತ ನಮ್ಮೆಲ್ರಿಗೂ ಡೌಟು. ಡಾಕ್ಟ್ರು ನೀನು ನೇರವಾಗಿ ಇಟ್ಕೊಳ್ಳಪ್ಪ ನಿನ್ನ ಮನಸ್ಸು, ನೀ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸಬಲ್ಲೆ, ಈ ಥರ ಎಲ್ಲ ನಾವು ಮಾತುಗಳಲ್ಲಿ ಆಡ್ತೀವಿ. ಆದ್ರೆ ಮನಸ್ಸಲ್ಲಿದೆ ಅಂತ ಯಾವ ಡಾಕ್ಟ್ರುಗಳಿಗೂ ಗೊತ್ತಿಲ್ಲ. ಆದರೆ ಬಾರ್ಬರಾ ಆ್ಯನ್ ಬ್ರೆನಿನ್ ಅನ್ನೋಳು ಇದ್ರ ಬಗ್ಗೆ ಪೂರ್ಣವಾಗಿ ರಿಸರ್ಚ್ ಮಾಡಿ, ಇದೇ ದೇಹ ಅನ್ನೋದು 3ನೇ ದೇಹ. ನಮ್ಮದು ಭೌತಿಕ ದೇಹ ಆದಮೇಲೆ ಎಥರಿಕ್ ದೇಹ, ಕಂಪನಾ ಶರೀರ, ಅದಾದಮೇಲೆ ಭಾವನಾತ್ಮಕ ಶರೀರ ಅಂದರೆ ಎಮೋಷನಲ್ ಬಾಡಿ, ಅದಾದಮೇಲೆ 3ನೇ ದೇಹ ಮಾನಸಿಕ ದೇಹ ಅಥವಾ ಮೆಂಟಲ್ ಬಾಡಿ ಅನ್ನೋದನ್ನು ಕಂಡುಹಿಡಿದ್ಲು. ನೆಕ್ಸ್ಟ್ ಇಲ್ಲಿಂದ ಆಚೆಗೆ ಹೋದರೆ ನಾವು ಮಾನಸಿಕ ಶರೀರ ಆದಮೇಲೆ 2 ಶರೀರ ಇನ್ನೂ ಗೊತ್ತಿಲ್ಲ ಅದು ಏನಾಗಿದೆ ಅಂತ, ಅದಿನ್ನೂ ಕಂಡುಹಿಡಿತಾನೆ ಇದ್ದಾರೆ. 5ನೇ ದೇಹಕ್ಕೆ ಹೋದರೆ ಆಧ್ಯಾತ್ಮಿಕ ದೇಹ ಅಂತ ಕರಿಬೋದು. ಅದನ್ನು ಆಧ್ಯಾತ್ಮಿಕ ದೇಹ ಅಂತಂದ್ರೇನು? ಸ್ಪಿರಿಚುವಲ್ ಬಾಡಿ, ಅದರ ಆಚೆ ಕಾಸ್ಮಿಕ್ ಬಾಡಿ, ಈ ಥರ. ಅದಾದಮೇಲೆ ಕಾರಣ ಶರೀರ, ಈ ಥರ ಒಟ್ಟು 7 ದೇಹಗಳಿದೆ ನಮಗೆ. ಆ ಒಟ್ಟು 7 ದೇಹಗಳ ಬಗ್ಗೆ ಹೆಚ್ಚಿನ ಮಾಹಿತಿನ ನಾವು ಪಡಿತಾ ಹೋಗೋಣ. ಈಗ ಭೌತಿಕ ದೇಹದ ಬಗ್ಗೆ ತಿಳ್ಕೊಳ್ಳೋಣ. ಭೌತಿಕ ದೇಹ ಅಂತಂದರೆ ನಾವು ಹುಟ್ಟಿದಾಗಲಿಂದ ನಾವು ಮೊದಲು 7 ವರ್ಷ ಭೌತಿಕ ದೇಹದಲ್ಲೇ ಇರ್ತೀವಿ ನಾವು. ಅದಕ್ಕೆ ಸ್ಥೂಲ ದೇಹ ಅಂತಲೂ ಕರೀತಾರೆ. ಭೌತಿಕ ದೇಹ ಅನ್ನೋದು ಸ್ಥೂಲ ದೇಹ. ಅದನ್ನು ಏನಾಗಿರುತ್ತೆ ಅಂದರೆ ಉಳಿದ 6 ದೇಹಗಳ ಜೊತೆಗೆ ಇದಿರುತ್ತೆ. ಇದು ಬೀಜದ ರೂಪ ಅಂತ ಕರೀತಾರೆ ಇದನ್ನು. ಇದು ಜೀವನದ ಪ್ರಾರಂಭದಲ್ಲಿ ಇರುತ್ತೆ. ಆಮೇಲೆ ನಿಧಾನಕ್ಕೆ 7 ದೇಹಗಳು 6 ದೇಹಗಳು ಇದ್ರ ಜೊತೆಗೆ ಬರ್ತಾ ಹೋಗುತ್ತೆ. ಈ ಭೌತಿಕ ದೇಹದ ಸಾಮರ್ಥ್ಯನ ಜಾಸ್ತಿ ಮಾಡ್ತಾ ಹೋಗುತ್ತೆ. ಯಾವುದೋ ಈ ಸೂಕ್ಷ್ಮ ಶರೀರಗಳು. ಈ ವರ್ಷಗಳಲ್ಲಿ 7 ವರ್ಷ ಅಂತ ನಾವೇನು ಹೇಳ್ತೀವೋ ಆ 7 ವರ್ಷಗಳಲ್ಲಿ ಬುದ್ಧಿಶಕ್ತಿ, ತಿಳುವಳಿಕೆ, ಭಾವನೆಗಳ ಬೆಳವಣಿಗೆ ಇಲ್ಲದಿರುವಂಥದ್ದು, ಈ ಥರ ಈ ಅವಧಿಯಲ್ಲಿ ಭೌತಿಕ ಶರೀರ ಮಾತ್ರ ಬೆಳೆಯುತ್ತೆ. ಆಧ್ಯಾತ್ಮಿಕವಾಗಿ ಬೆಳೆಯಲ್ಲ, ಮಾನಸಿಕವಾಗಿ ಬೆಳೆಯಲ್ಲ. ಇದ್ರ ಜೊತೆಗೆ ಅವರು ಭಾವನಾತ್ಮಕ ಕೂಡ ಬೆಳೆಯೋಕ್ಕಾಗಲ್ಲ. ಅದರಿಂದ ಈ ಫಸ್ಟ್ 7 ವರ್ಷಗಳು ನಾವು ಯಾವಾಗಲೂ ಸರಿಯಾದ ರೀತಿಯೊಳಗೆ ಆಹಾರಗಳು ಕೊಟ್ಟು, ಸರಿಯಾದ ತಾಲೀಮು ಕೊಟ್ಟು ನಾವು ಬೆಳೆಸಿದ್ದೇ ಆದರೆ ಉಳಿದ 7 ದೇಹಗಳು ಕೂಡ ಇದ್ರ ಜೊತೆಗೆ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲ ಅಂದರೆ ಆ ಮನುಷ್ಯ ಪ್ರಾಣಿ ಥರ ಬೆಳಕೋತಾನೆ ಅನ್ನೋ ಬೌದ್ಧಿಕತೆಯೇ ಇರೋದಿಲ್ಲ. ಪ್ರಾಣಿ ಕೇವಲ ಭೌತಿಕ ಶರೀರ ಇರುತ್ತೆ, ಅದಕ್ಕೆ ಅದು ಬುದ್ಧಿ ಇರೋಲ್ಲ. ಆದರೆ ಮಾನವನಿಗೆ ಬುದ್ಧಿ ಇರೋಂಥ, ಅವನಿಗೆ ದೊಡ್ಡ ಬ್ರೈನ್ ಇರುತ್ತೆ. ಅವನು ಅದ್ಭುತವಾದಂತಹ ಒಂದು ಮೆದುಳು ಇರೋವಂಥವನು. ಅವನು ಚೆನ್ನಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಬೆಳಿಬೇಕು ಅವನು. ಸೊ ಈ ಥರ ದೇಹಗಳಿಗಿಂತ ಭೌತಿಕ ಶರೀರ ಮಾತ್ರ ಬೆಳಿಬಾರ್ದು. ಇದರ ಜೊತೆಗೆ ಉಳಿದ 6 ದೇಹಗಳು ಬೆಳಿಬೇಕು. ನೆಕ್ಸ್ಟ್ ಶರೀರ ಆಗಲೇ ಹೇಳಿದೆ ಎಥರಿಕ್ ದೇಹ ಅಂತ. 7 ವರ್ಷಗಳ ನಂತರ 14 ವರ್ಷಗಳವರೆಗೆ ಎಥರಿಕ್ ಬಾಡಿ ಬೆಳೀತಾ ಹೋಗುತ್ತೆ. ಈ ಎಥರಿಕ್ ಬಾಡಿ ಬೆಳೆದಂಗೆ ಈ 7ನೇ ವರ್ಷ ಆಗುತ್ತಲ್ಲ, ಆಗಲೇ ಶುರು ಆಗಿಬಿಡುತ್ತೆ. 7 ವರ್ಷಗಳ ನಂತರ 14 ವರ್ಷಗಳವರೆಗೂ ಎಥರಿಕ್ ಬಾಡಿ ಬೆಳೀತಾ ಹೋಗುತ್ತೆ.
ಸ್ಟಾರ್ಟಿಂಗ್ ಒಳಗಡೆ 2ನೇ ವರ್ಷದ ಮಗುವಿಂದಲೇ ಶುರು ಆಗುತ್ತೆ ಅದು ಬೆಳೆಯೋಕ್ಕೆ. ಹೀಗೆ 7 ವರ್ಷದವರೆಗೂ ಆ ವ್ಯಕ್ತಿಯ ಭಾವನಾತ್ಮಕ ಬೆಳವಣಿಗೆ ಅವಧಿಯಾಗಿರುತ್ತೆ. ಆದ್ದರಿಂದ ಲೈಂಗಿಕ ಪ್ರಬುದ್ಧತೆ ಬೆಳೆಯುತ್ತೆ. ಅಂದರೆ ಅವನು ಚಿಕ್ಕ ಮಗುವಾಗಿರಲಿ, 7 ವರ್ಷದ ಮಗುವೇ ಆಗಲೇ ಅವನಿಗೆ ಲೈಂಗಿಕವಾದಂತಹ ವಿಚಾರಗಳು, ನಮ್ಮಮ್ಮ ಹೆಣ್ಣು, ನಮ್ಮಪ್ಪ ಗಂಡು, ಈ ವಿಚಾರಗಳೆಲ್ಲ ತಿಳಿಯೋಕ್ಕೆ ಶುರು ಆಗುತ್ತೆ. ಇದು ಹುಡುಗಿ, ನಾನು ಹುಡುಗ, ಈ ಥರ ಎಲ್ಲ ವಿಚಾರ ತಿಳಿಯೋಕ್ಕೆ ಶುರು ಆಗುತ್ತೆ. ಇದು ಭಾವನೆ ಅತ್ಯಂತ ಅನಗತ್ಯ ರೂಪ. ಅಂದರೆ ಇಲ್ಲೇನಾಗುತ್ತೆ, ಅನಾವಶ್ಯಕವಾಗಿ ಇದರ ಕಡೆಗೆ ಗಮನ ಹರಿಯೋಕ್ಕೆ ಶುರು ಆಗಿಬಿಡುತ್ತೆ ಮಕ್ಕಳಿಗೆ. ಏನು ಇದು ಯಾಕೆ ಹೀಗಿದೆ, ಅವಳು ಯಾಕೆ ಹೀಗಿದ್ದಾಳೆ, ನನಗೆ ಯಾಕೆ ಈ ಥರ ಅಂಗಾಂಗ ಇದೆ, ಅವಳಿಗೆ ಯಾಕಿಲ್ಲ, ಅವ್ರ್ಯಾಕೆ ತಲೆ ಜಡೆ ಬೆಳೆಸ್ತಾರೆ, ನನಗೆ ಗಂಡಸ್ರಿಗೆ ಯಾಕೆ ಮೀಸೆ ಬರುತ್ತೆ, ಇವ್ರ ಧ್ವನಿ ಯಾಕೆ ಈ ಥರ ದಪ್ಪ, ಈ ಥರ ಎಲ್ಲ ವಿಚಾರಗಳು ಬಂದ್ಬಿಟ್ಟು ಅವರು ಬೆಳವಣಿಗೆಯಲ್ಲಿ ಅವರು ಓದಿನ ಕಡೆಗೆ, ಜ್ಞಾನದ ಕಡೆಗೆ ಇರೋದೇ ಇಲ್ಲ, ಬರೀ ಭೌತಿಕ ಶರೀರದ ಬಗ್ಗೆ ಇರುತ್ತೆ. ಸೊ ಇದರಿಂದ ಇದು 14 ವರ್ಷದ ವಯಸ್ಸಿನಲ್ಲಿ ಪ್ರವೇಶಿಸುತ್ತೆ. ಇನ್ನೂ ಆ ಲಾಂಗಾಗಿ ಡೀಪಾಗಿ ಹೋಗುತ್ತೆ. ಇಲ್ಲಿ ಕೆಲವು ಜನ ಈ ಹಂತದಲ್ಲಿ ಬೆಳವಣಿಗೆ ನಿಲ್ಲಿಸ್ಬಿಡ್ತಾರೆ. ಯಾಕೆಂದರೆ ಅವರು ಲವ್ ಅಫೇರ್ಸಿಗೆ ಬಿದ್ದುಬಿಡ್ತಾರೆ ಅವರು. ಅಂಥ ಟೈಮ್ ಒಳಗೆ ಈ ಸಂದರ್ಭದಲ್ಲಿ ಭೌತಿಕ ದೇಹ ಬೆಳವಣಿಗೆ ಆಗುತ್ತೆ, ಆದರೆ ಎಥರಿಕ್ ದೇಹಗಳು ಅದಕ್ಕೆ ಅಂಟ್ಕೊಂಡಿರುತ್ತೆ ಹೊರತು ಯಾವುದೇ ಒಂದು ಭಾವನೆ ಇರೋಲ್ಲ. ಹೀಗೆ 14 ವರ್ಷದಿಂದ 20 ವರ್ಷದವರೆಗೆ ಭಾವನಾತ್ಮಕ ಶರೀರ ವಿಕಸನಗೊಳ್ಳುತ್ತೆ. ಇಲ್ಲಿ ಭಾವನೆಗಳು ಅಂದರೆ ನಕಾರಾತ್ಮಕ ಭಾವನೆಗಳು ಜಾಸ್ತಿ ಆಗಿಬಿಟ್ರೆ ಆ ಮನುಷ್ಯ ವುಮನೈಸರ್ ಆಗಿಬಿಡ್ತಾನೆ, ಇಲ್ಲಾಂದರೆ ವೇಶ್ಯ ಆಗಿಬಿಡ್ತಾಳೆ ಒಬ್ಬಳು ಹೆಣ್ಣು. ಆ ದೃಷ್ಟಿಯಿಂದ ಆ ಭಾವನಾತ್ಮಕ ದೇಹ ವಿಕಸನಗೊಳ್ಳಬಾರ್ದು, ಅದಕ್ಕೆ ಈ ಥರ ಚಿತ್ರ ಬರಬಾರ್ದು ಅನ್ನೋ ಕಾರಣದಿಂದ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂದರೆ ಹಿಡಿತದಲ್ಲಿಡ್ತಾರೆ ಮಕ್ಕಳಿಗೆ. ಗಂಡು ಮಕ್ಳ ಜೊತೆ ಮಾತಾಡಬೇಡ, ಯಾರನ್ನೂ ಮುಟ್ಟಿಸ್ಕೋಬೇಡ ಅಂತ ಹೆಣ್ಮಕ್ಳಿಗೆ ಹೇಳ್ತಿರ್ತಾರೆ. ಅದೇ ಗಂಡು ಮಕ್ಕಳಿಗೆ ಚಿಕ್ಕ ವಯಸ್ಸೊಳಗಡೆ ಮುಂಜಿ ಮಾಡ್ತಾರೆ, ಈ ಜುಟ್ಟು ಬಿಡಿಸ್ತಾರೆ, ಅವ್ರಿಗೆ ಬೇಕಾಗಿರೋಂತಹ ಶ್ಲೋಕಗಳು ಹೇಳ್ಕೊಡ್ತಾರೆ, ಒಳ್ಳೆಯ ಮಾರ್ಗಗಳೆಲ್ಲ ಅವರೆಲ್ಲ ಯೋಗ ವಿದ್ಯೆಗಳು ಹೇಳ್ಕೊಡ್ತಾರೆ, ಸಂಗೀತ ಹೇಳ್ಕೊಡ್ತಾರೆ. ಈ ಥರ ಅವ್ರಿಗೆ ಬೇರೆ ಬೇರೆ ವಿಜ್ಞಾನಗಳ ಬಗ್ಗೆ ಹೇಳ್ಕೊಡ್ತಾ ಬರ್ತಾರೆ. ಹೀಗೆ ಬುದ್ಧಿಶಕ್ತಿ ಚಿಂತನೆ ಬೆಳೀತಾ ಹೋಗುತ್ತೆ. ಆಸ್ಟ್ರಲ್ ದೇಹ ಬೆಳವಣಿಗೆ ನಂತರ ಒಬ್ಬ ವ್ಯಕ್ತಿ ಪ್ರೌಢಾವಸ್ಥೆ ತಲುಪ್ತಾನೆ. ಅಂದರೆ ಆಸ್ಟ್ರಲ್ ಬಾಡಿ ಅಂತ ಅಲ್ಲೇ ಹೇಳಿದೆ, ಸೂಕ್ಷ್ಮ ಶರೀರ, ಎಥರಲ್ ಬಾಡಿ ಅಂತ ಅದು ಬೆಳವಣಿಗೆ ಆಗ್ತಾ ಅವ್ನು ಪ್ರೌಢಾವಸ್ಥೆಯನ್ನು ತಲುಪ್ತಾನೆ. ಅಷ್ಟೊತ್ತಿಗೆ ಹೆಣ್ಣಾಗಲಿ ಗಂಡಾಗಲಿ 12ರಿಂದ ಮುಂದಕ್ಕೆ ಹೋಗಿರ್ತಾನೆ. ಆದರೆ ಇದು ಕೇವಲ ಲೈಂಗಿಕತೆಯ ಪ್ರೌಢಾವಸ್ಥೆ ಆಗಿರಬಾರ್ದು. ಈಗ ಮಾನವನ ಸಹಕಾರಕ್ಕಾಗಿ ಪ್ರಕೃತಿ ತನ್ನ ಕೆಲಸ ಪೂರ್ಣಗೊಳಿಸಿರುತ್ತಷ್ಟೇ. ಅದ್ರ ಪಾಡ್ಗೆ ಅದು ಹಾರ್ಮೋನ್ಸ್ ಉತ್ಪತ್ತಿ ಮಾಡಿ ತನ್ನ ಪಾಡಕ್ಕೆ ತನ್ನ ದೇಹದೊಳಗಿರೋಂಥ ಬದಲಾವಣೆಗಳನ್ನು ಮಾಡಿ ಗಂಡಿಗೆ ಮೀಸೆ ಧ್ವನಿ ಎಲ್ಲ ಬದಲು ಮಾಡಿ, ಹೆಣ್ಣಿಗೆ ಬೇಕಾಗಿರೋ ಅಂಗಾಂಗಗಳ ವ್ಯತ್ಯಾಸ, ಅವರ ಒಂದು ದೇಹದ ಒಂದು ಶೇಪುಗಳು ಎಲ್ಲ ವ್ಯತ್ಯಾಸ ಮಾಡಿ ಇಟ್ಟುಬಿಡ್ತಾನೆ ದೇವರು. ಅವ್ರಿಗೂ ಧ್ವನಿಯಲ್ಲೂ ಕೂಡ ಕೀರಲ್ ಧ್ವನಿ ಬರುತ್ತೆ. ಶಕ್ತಿ ಕಡಿಮೆ ಇರುತ್ತೆ ಹೆಣ್ಮಕ್ಳಿಗೆ. ಗಂಡು ಮಕ್ಕಳಿಗೆ ಜಾಸ್ತಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಉತ್ಪತ್ತಿಯಾಗಿ ಅವರು ಶಕ್ತಿವಂತರಾಗ್ತಾರೆ. ಒಂದು ಗೂಳಿ ಥರ ಹೆಚ್ಚಿನ ಶಕ್ತಿ ಇರುತ್ತೆ. ಹೆಣ್ಣಿಗೆ ಮಾಸಿಕ ಧರ್ಮ ಶುರು ಆಗುತ್ತೆ. ಸೊ ಈ ರೀತಿ ಈ ಪ್ರಕೃತಿ ತನ್ನ ಕೆಲಸ ತಾನು ಮಾಡಿ ಮುಗಿಸಿರುತ್ತೆ. ಈ ಹಂತದಲ್ಲೂ ಕೂಡ ಮನುಷ್ಯ ಪೂರ್ಣವಾಗಿ ಪ್ರಬುದ್ಧ ಆಗಿರೋದಿಲ್ಲ. ಯಾಕೆ ಅಂದರೆ ಭಾವನಾತ್ಮಕ ದೇಹದೊಳಗೆ ಅವನಿಗೆ ಆಲೋಚನೆ ಏನು, ಕೇವಲ ಹೆಣ್ಣಿನ ಗಂಡು, ಗಂಡಿಂದ ಹೆಣ್ಣು, ಇದ್ರ ಮೇಲೇ ಅವ್ರಿಗೇನಿದ್ರೂ ಲೈಂಗಿಕಾವಸ್ಥೆಗೆ ಅಂತ ಕರಿಬೋದು ಅದನ್ನು. ಆ ಒಂದು ಸ್ಥಿತಿಲಿ ಹೆಣ್ಣಾಗಲಿ ಗಂಡಾಗಲಿ ತಪ್ಪು ದಾರಿ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೀಗೆ ಈ ಬುದ್ಧಿಶಕ್ತಿ ಅಂತ ಅನ್ನೋದು ಇಲ್ಲಿ ಬೆಳೆಸಬೇಕು ಅಂದರೆ ಅವ್ರನ್ನ ಅದಕ್ಕೋಸ್ಕರನೇ ನಾವೆಲ್ಲರನ್ನು ಶಾಲೆಗಳಿಗೆ ಕಳಿಸೋದು, ಅವರಿಗೆ ಬೇರೆ ಬೇರೆ ವಿಚಾರಗಳನ್ನು ಹೇಳ್ಕೊಡೋದು. ಇದು ಸಂಪ್ರದಾಯ, ನಾಗರಿಕತೆ, ಸಂಸ್ಕೃತಿ, ಶಿಕ್ಷಣ, ಪ್ರೌಢಾವಸ್ಥೆ ಉತ್ತರ ಭಾಗ ಅಂತ ಕರಿಬೋದು ಇದನ್ನು. ಪ್ರೌಢಾವಸ್ಥೆ ಉತ್ತರ ಭಾಗ ಅಂದರೆ ಮುಂದೆ ನಾವೇನಾಗಬೇಕು, ನಾನು ಡಾಕ್ಟ್ರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಒಬ್ಬ ಶಿಕ್ಷಕ ಆಗಬೇಕಾ, ಅಥವಾ ನಾನೇನಾಗಬೇಕು ಅನ್ನೋದನ್ನು ತೀರ್ಮಾನ ಮಾಡೋವಂಥ ಒಂದು ಸ್ಥಿತಿ ಇದು. ಇಂಥ ಸ್ಥಿತಿ ಒಳಗಡೆ ಅವ್ರಿಗೆ ತಂದೆ ತಾಯಿಗಳು ಮತ್ತು ಸಮಾಜ ಅದ್ಭುತವಾಗಿ ಅವ್ರನ್ನ ಮಾರ್ಗದರ್ಶನ ತಗೊಂಡೋಗ್ಬೇಕು. ಇವನ್ ನಮ್ಮ ದೇಶದಲ್ಲಿರುವಂತಹ ನಮ್ಮ ಒಂದು ಸರ್ಕಾರ ಅದರ ಬಗ್ಗೆ ಹೆಚ್ಚೆಚ್ಚು ಗಮನ ಹರಿಸ್ಬೇಕು, ಒಳ್ಳೆಯ ವಿದ್ಯೆಗೆ ಇದು ಕೊಡಬೇಕು. ಹಾಗಾಗಿ ಈಗಂತೂ ಮಾತೆತ್ತರ ಪ್ರತಿಯೊಬ್ಬರಿಗೂ ಕೂಡ ಮೊಬೈಲ್ ಇರುತ್ತೆ, ಪ್ರತಿಯೊಬ್ಬರ ಹತ್ರ ಲ್ಯಾಪ್ಟಾಪ್ ಇರುತ್ತೆ, ಕಂಪ್ಯೂಟರ್ ಇರುತ್ತೆ. ಈಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬರ್ತಾ ಇದೆ. ಈ ಥರ ಎಲ್ಲ ತುಂಬ ಅದ್ಭುತವಾಗಿ ಮುಂದೆ ಬೆರೀತಾ ಇರೋಂತಹ ಈ ಒಂದು ಪ್ರಪಂಚದಲ್ಲಿ ನಾವು ಬರೀ
ಲೈಂಗಿಕಾಸಕ್ತಿ ಪಡ್ಕೊಂಡ್ರೆ ನಾವು ಪೂರ್ಣವಾಗಿ ನಶಿಸಿ ಹೋಗ್ತೀವಿ. ಅದರಿಂದ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಮನುಷ್ಯ ಶಿಕ್ಷಣ ಕಡೆಗೆ ಗಮನ ಹರಿಸ್ಬೇಕು. ಪ್ರೌಢಾವಸ್ಥೆ ಆಗ್ತಾ ಅವನು ಇನ್ನೂ ಹೆಚ್ಚು ವ್ಯಾಸಂಗ ಮಾಡಬೇಕು, ಅದ್ಭುತವಾದಂತಹ ವಿಚಾರಗಳನ್ನು ತಿಳ್ಕೋಬೇಕು, ಪುಸ್ತಕಗಳನ್ನು ಓದಬೇಕು, ಸ್ವಾಧ್ಯಾಯ ಮಾಡಬೇಕು ಸರಿಯಾಗಿ. ಆವಾಗ ಅವರಿಗೆ ಹೆಚ್ಚಿನ ವಿಚಾರ ಬರುತ್ತೆ. ಸೊ ಹೀಗೆ ಈ ಪ್ರತಿ ದೇಹದ ಬೆಳವಣಿಗೆಗೆ 7 ವರ್ಷಗಳ ಸಮಾನ ವ್ಯಾಪ್ತಿ ಇರುತ್ತೆ. ಸೊ ಹೀಗೆ 7 7 49 50 ವರ್ಷ ಒಬ್ಬ ಮನುಷ್ಯನಿಗೆ ಆಗೋದ್ರೊಳಗೆ ಎಲ್ಲ 7 ದೇಹಗಳು ಕೂಡ ಬೆಳೆದಿರುತ್ತೆ. ಸೊ ಆ 7 ದೇಹ ಬೆಳೆಯೋದ್ರೊಳಗೆ ಅವನು ಆಗಲೇ ಮೋದಕ ಆಗ್ತಾ ಇರ್ತಾನೆ. ಯಾಕೆಂದರೆ 50 ವರ್ಷ 40 ವರ್ಷ ಆದಮೇಲೆ ಅವನ ಶಕ್ತಿ ಕುಂದುತ್ತಾ ಬರುತ್ತೆ, ದೇಹಗಳಲ್ಲಿ ಶಕ್ತಿ ಇರಲ್ಲ. ಹಾಗಾಗಿ ಅವನಿಗೆ ಇಮ್ಯುನಿಟಿ ಕಡಿಮೆ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಹಾಗಾಗಿ ಅವನೇನು ದೇಹ ಬೆಳವಣಿಗೆ ಮಾಡ್ಕೊಂಡಿರ್ತಾನೆ ಅಷ್ಟೇ. ಅಂದರೆ ದೇಹ ದಿನ ಕಳೆದು ಹೋಗಿರುತ್ತೆ, ದೇಹ ಬೆಳೆದಿರುತ್ತೆ, ಕ್ರೋನಾಲಜಿಕಲಿ ಬೆಳೆದಿರುತ್ತೆ. ಆದರೆ ಅವನಿಗೆ ಸೈಕಲಾಜಿಕಲಿ ಮತ್ತು ಫಿಸಿಕಲಿ ಏನೂ ಆಗಿರೋಲ್ಲ, ಅವನು ಬೆಳೆದಿರೋಲ್ಲ. ಹೀಗೆ ಈ ಸಂಬಂಧದಲ್ಲಿ ದೇಹದ ಬೆಳವಣಿಗೆಗೆ 21 ವರ್ಷಗಳು ಬೇಕಾಗುತ್ತೆ. ಆ 21 ವರ್ಷ ಆಗೋದ್ರೊಳಗೆ ಯಾರನ್ನೇ ಆಗಲಿ ನೋಡಿ, ಆ ಮಕ್ಕಳು ಒಂದು ಕೆಲಸ ಅವರು ತಮ್ಮ ವ್ಯಾಸಂಗ ಮುಗಿಸಿ ಅವನು ಕೆಲಸ ಹಿಡಿಬೇಕಾಗತ್ತೆ. ಬಹುಪಾಲು ಜನರು ಇದಕ್ಕಿಂತ ಮುಂದೆ ಏರೋಕ್ಕಾಗೋಲ್ಲ. 3ನೇ ದೇಹದ ಬೆಳವಣಿಗೆ ಆಯಿತು ಅಂದರೆ, ಭಾವನಾತ್ಮಕ ಶರೀರ ಬೆಳೀತು ಅಂದರೆ ಅವ್ರಿಗೆ ತಕ್ಷಣವೇ ಆಪೋಸಿಟ್ ಸೆಕ್ಸ್ ಕಡೆಗೆ ಗಮನ ಹರಿಸಿ ಅದಕ್ಕೆ ಮದುವೆ ಮಾಡ್ಕೊಂಬಿಡ್ತಾರೆ, ಅವರು ಮಕ್ಕಳು ಮಾಡ್ಕೊಂಬಿಡ್ತಾರೆ. ಈ ಕಾರಣದಿಂದ ಅವರು ಓದೋದಿಲ್ಲ. ಅದೇ ಒಬ್ಬ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ಈ ಒಂದು ವ್ಯಾಸಂಗ ಅಂತಂದರೆ ಅವ್ರು ತಪಸ್ಸು ಮಾಡ್ತಿದ್ರು. ಒಂದು ವಿಚಾರನ ಪೂರ್ಣವಾಗಿ ಕಲಿಯೋ ತನಕ ಅವ್ರು ಯಾವ ಕಾರಣಕ್ಕೂ ಗಂಡಿನ ಕಡೆ ಆಗಲಿ ಹೆಣ್ಣಿನ ಕಡೆ ಆಗಲಿ ದೃಷ್ಟಿ ಬೀಳ್ತಾ ಇರಲಿಲ್ಲ. ಅವರು ಪೂರ್ಣವಾಗಿ ಸತತವಾಗಿ ಅದನ್ನು ತಪಸ್ಸು ಮಾಡಿ ಕಲಿತಾಯಿದ್ರು. ಸೊ ಹೀಗೆ ಜೀವನಕ್ಕೆ ಒಂದು ಗುರಿ ಇರಬೇಕು, ಅದಕ್ಕೆ ಸರಿಯಾದ ಗುರು ಸಿಕ್ಕಬೇಕು. ಸರಿಯಾಗಿದೆ. ಅದನ್ನೇ ನಮ್ಮ ಪತ್ರಿ ಸರ್ ಹೇಳ್ತಾ ಇದ್ದದ್ದು, ನೀವು ಧ್ಯಾನ ಮಾಡಿ. ಧ್ಯಾನ ಮಾಡಿದಾಗ ನಿನ್ನ ಉಸಿರೇ ಗುರು, ನಿನ್ನ ಪ್ರಯತ್ನನೇ ಗುರಿ, ಈ ಥರ ಅವ್ರು ಹೇಳ್ತಿದ್ರು. ಅದನ್ನು ನೀವು ಮಾಡಿದ್ರೆ ನಿಮಗೆ ಅದ್ಭುತವಾದಂತಹ ಒಂದು ಅಭಿವೃದ್ಧಿ ಸಿಗುತ್ತೆ. ಈಗ ಮಾನಸಿಕ ದೇಹ ಅಂದರೆ 4ನೇ ದೇಹ. 21ನೇ ವರ್ಷದಿಂದ 28 ವರ್ಷಗಳವರೆಗೆ ಮಾನಸಿಕ ದೇಹ ಏನು ಅಂದರೆ ಮನಸ್ಸು ಏನು ಮಾಡುತ್ತೆ, ಅಭಿವೃದ್ಧಿ ಹೋಗೋಕ್ಕೆ ಶುರು ಆಗುತ್ತೆ. ಇಲ್ಲಿ ಅದ್ಭುತ ಅನುಭವಗಳು ಆಗೋಕ್ಕೆ ಶುರು ಆಗುತ್ತೆ ಮಾನಸಿಕ ದೇಹದಲ್ಲಿ. ಇಲ್ಲಿ ಮನಸ್ಸು ಅಂತಂದರೆ ಏನೋ ನಕಾರಾತ್ಮಕ ಚಿಂತನೆ, ಸಕಾರಾತ್ಮಕ ಚಿಂತನೆ ಕೂಡಿರೋದೇ ಮನಸ್ಸಾಗಿರುತ್ತೆ. ಇಲ್ಲಿ ಸಕಾರಾತ್ಮಕವಾಗಿ ಚಿಂತನೆ ಮಾಡೋ ಅಂತಹ ಒಂದು ವಾತಾವರಣ ಬೇಕಾಗುತ್ತೆ. ಸರಿಯಾದಂತಹ ಒಂದು ತಂದೆ ತಾಯಿಗಳು ಬೇಕು, ಸರಿಯಾದಂಥ ಒಂದು ಸಮಾಜ ಬೇಕು, ಸರಿಯಾದಂಥ ಒಂದು ಪರಿಸರ ಬೇಕು, ಸರಿಯಾದಂತಹ ಒಬ್ಬ ಅಕ್ಕ ತಂಗಿರು ಬೇಕು, ಅಣ್ಣ ತಮ್ಮಂದಿರು ಬೇಕು, ಸ್ನೇಹಿತರು ಬೇಕು, ಟೀಚರ್ಸ್ ಅಂದರೆ ಗುರುಗಳು ಬೇಕು. ಇಷ್ಟು ಜನ ಸೇರಿದ್ರೆ ಒಬ್ಬ ಮನುಷ್ಯ ಮಾನವನಾಗ್ತಾನೆ. ಆಗ ಆ ಒಂದು ದೇಹದಿಂದ ಅವನಿಗೆ ಅದ್ಭುತವಾದಂತಹ ಒಂದು ಬುದ್ಧಿಶಕ್ತಿ ಸಿಗುತ್ತೆ. ಗಣಿತಶಾಸ್ತ್ರದಲ್ಲಿ ಅಭಿವೃದ್ಧಿ ಆಗ್ತಾನೆ, ಸಂಗೀತ ಪಡಿತಾನೆ, ಸಂಗೀತದಲ್ಲಿ ಗಾಯಕನಾಗ್ತಾನೆ, ಆಮೇಲೆ ವರ್ಣಚಿತ್ರಕಾರನಾಗ್ತಾನೆ, ಇಲ್ಲಾಂದರೆ ಅವನು ಡ್ಯಾನ್ಸರ್ ಆಗ್ತಾನೆ. ಈ ಥರ ಒಂದೊಂದು ವಿಚಾರದಲ್ಲಿ ನಾವು ಒಂದೊಂದು ಕಳೀತಾ ಹೋಗ್ತೀವಿ. ಹೀಗೆ ಅವನು ಭೌತಶಾಸ್ತ್ರದಲ್ಲಿ ಐನ್ಸ್ಟೈನ್ ಆಗ್ತಾನೆ. ಹೀಗೆ ಆಸಕ್ತಿ ಹೊಂದುತ್ತಾ ಪ್ರವೀಣರಾಗ್ತಾ ಹೋಗೋದಕ್ಕೆ ಈ ಒಂದು ಮಾನಸಿಕ ದೇಹ ಬಹಳ ಸಹಾಯ ಮಾಡುತ್ತೆ. 21ರಿಂದ 28 ವರ್ಷಗಳ ವಯಸ್ಸಿನ ನಡುವೆ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದುವಂಥ ಪ್ರತಿಯೊಂದು ದೇಹದೊಂದಿಗೆ ಅಂತ್ಯವಿಲ್ಲದ ಸಾಮರ್ಥ್ಯಗಳಿದೆ ನಮಗೆ. ನಮ್ಮ ಮುಂದೆ ಪ್ರಾರಂಭ ಆಗುತ್ತೆ. ಆದ್ದರಿಂದ ಮನಸ್ಸನ್ನು ಸರಿಯಾದ ರೀತಿ ಒಳಗಡೆ ನಾವು ಮುಂದುವರಿಸ್ಕೊತಾ ಹೋದರೆ, ನಾವು ಮೊದಲು 7 ವರ್ಷಗಳ ಬೆಳವಣಿಗೆ ಏನಿತ್ತೋ ಎಥರಿಕ್ ದೇಹ ಅದು ಅಭಿವೃದ್ಧಿ ಆಗಲಿಲ್ಲ ಅಂದರೆ, ನಿಶ್ಚಲ ಆಗಿಬಿಟ್ಟಿದ್ರೆ ಅಂಥ ವ್ಯಕ್ತಿಗೆ ಬರೀ ತಿನ್ನೋದು, ಕುಡಿಯೋದು, ಮಲ್ಕೊಳ್ಳೋದು ಇಷ್ಟೇ ಅವ್ನು ಕಲಿಯೋದು. ಆ ದೃಷ್ಟಿಯಿಂದ ಅವರೆಲ್ಲರೂ ಸೋಮಾರಿಗಳಾಗ್ತಾರೆ. ನಮ್ಮ ಸರ್ಕಾರನೂ ಅದೇ ಥರನೇ ಸೋಮಾರಿ ಆಗೋದಕ್ಕೆ ಉತ್ತೇಜನ ಕೊಡಬಾರ್ದು. ಪ್ರತಿಯೊಬ್ಬರಿಗೂ ವಿದ್ಯಾವಂತರಾಗೋದಕ್ಕೆ ದಾರಿ ತೋರಿಸ್ಬೇಕು. ಕಷ್ಟಪಟ್ಟು ದುಡಿದು ಅನ್ನ ತಿನ್ನಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು. ಪ್ರತಿಯೊಂದು ಕಾಳು ಅಕ್ಕಿನೂ ಕೂಡ ಹಾಳು ಮಾಡಬಾರ್ದು. ಪ್ರತಿ ಕಾಳು ಅಕ್ಕಿನೂ ಕೂಡ ಬೆಳೆಸೋದು ಎಷ್ಟು ಕಷ್ಟ ಇದೆ ಅನ್ನೋಂತಹ ಮಾಹಿತಿ ಸಿಗಬೇಕು. ಆಗ ನಮ್ಮ ದೇಶ, ಒಬ್ಬ ಮನುಷ್ಯ ಬದಲಾಗ್ತಾನೆ, ನಮ್ಮ ದೇಶನೂ ಕೂಡ ಅಭಿವೃದ್ಧಿ ಆಗುತ್ತೆ. ಸೊ ಹೀಗೆ ವ್ಯಕ್ತಿಗಳು ಕೇವಲ ಭೌತಿಕವಾಗಿರಬಾರ್ದು,
ಅವರಿಡೀ ಪ್ರಪಂಚ, ಸಾಹಿತ್ಯ, ಕಲೆ, ನೃತ್ಯ, ಹಾಡು, ಸಂಗೀತ, ಚಲನಚಿತ್ರ, ಕವನ, ವರ್ಣಚಿತ್ರ, ಅವರ ನಿವಾಸ, ಅವರ ವಾಹನ, ಅವರ ಲೈಂಗಿಕತೆ ಕಡೆಗೆ ವಾಲಬಾರ್ದು. ಇದನ್ನೆಲ್ಲ ಬಿಟ್ಟು ನಾವು ಜ್ಞಾನದ ಕಡೆಗೆ ಹೋಗಬೇಕು. ಈ ಮೂರನೇ ದೇಹ ಸಂಪೂರ್ಣವಾಗಿ ಬೆಳೆಯುವಂಥ ಸಮಯದಲ್ಲಿ ಜನರು ಬೌದ್ಧಿಕ ಚಿಂತನಾಶೀಲರಾಗಿರ್ತಾರೆ. ಅಂದರೆ ಮೂರನೇ ದೇಹ ಅಂದರೆ ಯಾವುದು? ನಮ್ಮ ಒಂದು ಭಾವನಾತ್ಮಕ ಶರೀರ, ಭಾವನೆಗಳು. ಆಗ ಅವನಿಗೆ ಭಾವನೆ ಏನಾಗಿರುತ್ತೆ, ಬರೀ ದೇಹದ ಮೇಲೆ ಇದ್ರೆ ಪ್ರಯೋಜನ ಆಗಲ್ಲ, ಅವನಿಗೆ ಜ್ಞಾನದ ಮೇಲೆ ಇರಬೇಕು. ಮೂರನೇ ದೇಹ ಸಂಪೂರ್ಣ ಬೆಳವಣಿಗೆ ಆಯಿತು ಅಂದರೆ ಎಲ್ಲ ರೀತಿ ಮಹತ್ವದ ಬೌದ್ಧಿಕ ಕ್ರಾಂತಿ ಆಗುತ್ತೆ ಸಮಾಜದಲ್ಲಿ ಅಥವಾ ರಾಷ್ಟ್ರದಲ್ಲಿ, ಪ್ರಮುಖವಾಗಿ ನಡೀತಾ ಇರುತ್ತೆ. ಬುದ್ಧನೂ ಕೂಡ ಅದೇ ಸ್ಟೇಜ್ ಒಳಗೆ ಮನೆ ಬಿಟ್ಟಿದ್ದು, ಮಹಾವೀರನೂ ಕೂಡ ಅದೇ ಸ್ಟೇಜಲ್ಲಿ ಅವನು ಧ್ಯಾನಕ್ಕೆ ಇಳಿದಿದ್ದು. ಇಂಥ ವಿಚಾರಗಳನ್ನು ಜನರಿಗೆ ತಿಳಿಸ್ತಾ ಹೋಗಬೇಕು. ಆಗ ಆ ಜನರು ಅಂತಹ ಪ್ರಬುದ್ಧ ಗುರುಗಳ ರಾಜಮಾರ್ಗನ ಅನುಸರಿಸ್ತಾರೆ. ರಮಣ ಮಹರ್ಷಿಗಳು 12 ವರ್ಷ ಆದಾಗಲೇ ಅವರಿಗೆ ಜ್ಞಾನೋದಯ ಆಗಿತ್ತು. ಯಾಕೆಂದರೆ ಅವರು ಅದಕ್ಕಿಂತ ಚಿಕ್ಕ ಹುಡುಗರಾಗಿದ್ದಾಗಲೇ ಅವರು ಮನೆ ಬಿಟ್ಬಿಟ್ಟಿದ್ರು, ಅವರು ಧ್ಯಾನಕ್ಕೆ ಕೂತಿದ್ರು. ಎಷ್ಟು ವರ್ಷ ಇದೆ. ಇಲ್ಲಿ ಒಂದು ಸಣ್ಣ ವಿಚಾರ ಹೇಳ್ತೀನಿ. ರಮಣ ಮಹರ್ಷಿಗಳು ತಮಿಳುನಾಡಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಆ ದೇವಸ್ಥಾನದೊಳಗಡೆ ಅವರು ಆಧ್ಯಾತ್ಮ ಕಲಿಬೇಕು ಅಂತ ಬರ್ತಾರೆ. ಅಲ್ಲಿ ಯಾರೂ ಇರೋಲ್ಲ, ಯಾರನ್ನ ಮಾತಾಡ್ಸಿದ್ರು ಸರಿಯಾಗಿ ಉತ್ತರ ಕೊಡೋಲ್ಲ. ಸರಿ, ಅಲ್ಲಿಂದ ಏನು ಮಾಡ್ತಾರೆ, ಅಲ್ಲೇ ಓಡಾಡ್ತಾ ಹಸಿತಾ ಇರುತ್ತೆ. ಅವರಿಗೆ ಒಂಚೂರು ಆಹಾರ ಇರೋಲ್ಲ. ಅಲ್ಲೊಂದು ಪಾಳು ಬಿದ್ದಿರುವಂಥ ಒಂದು ಗುಡಿ ಇರುತ್ತೆ. ಆ ಗುಡಿ ಹತ್ತಿರ ಅವರು ಒಳಗಡೆ ಹೋಗ್ತಾರೆ. ಅಲ್ಲೆಲ್ಲ ಒಂದು ಲಿಂಗ ಕಾಣುತ್ತೆ. ಅದನ್ನು ಅವರು ಹುಟ್ಟಿರುವಂಥ ಬಟ್ಟೆ ಶರ್ಟನ್ನು ಬಿಚ್ಚಿಬಿಟ್ಟು ಅದನ್ನೆಲ್ಲ ಒರೆಸ್ತಾರೆ. ಒರೆಸ್ಬಿಟ್ಟು ಅವನು ಬೆವರ್ತಾ ಇರುತ್ತೆ. ಆ ಬೆವರಿಂದಲೇ ಅದನ್ನೆಲ್ಲ ಒರೆಸ್ತಾನೆ. ಒರೆಸಿದ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಅದನ್ನು ತಬ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಳುತ್ತಾರೆ. ಕಣ್ಣು ನೀರಲ್ಲೂ ಕೂಡ ಅರಸ್ತಾರೆ. ಅದಾದಮೇಲೆ ಹಾಗೇ ಕೂತ್ಕೊಂಡು ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡ್ತಾ 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 ಅವರ ಲಿಂಗದಿಂದ ಪಕ್ಕದೊಳಗಡೆ ಕೂತ್ಕೊಂಡು ಧ್ಯಾನ ಮುಂದುವರಿತಾರೆ. ಈ ಥರ ಎಷ್ಟೋ ವರ್ಷಗಳು ಕಳೆದು ಹೋಗಿಬಿಡುತ್ತೆ. ಅಷ್ಟೊತ್ತಿಗೆ ಅವ್ರಿಗೆ ಸಣ್ಣ ಸಣ್ಣ ಗಡ್ಡ ಮೀಸೆ ಬರೋಕ್ಕೆ ಶುರು ಆಗಿರುತ್ತೆ. ಆ ಜಾಗದೊಳಗಡೆ ಯಾರೂ ಬರೋಲ್ಲ. ತಂಪಾಡುತ್ತಾ ದೇವಸ್ಥಾನಕ್ಕೆ ಬರ್ತಾರೆ, ಹೊರಟೋಗ್ತಾರೆ. ಈ ಥರ ಇರುವಾಗ ಒಂದು ದಿವಸ ವಾರ್ಷಿಕ ಈ ಶಿವರಾತ್ರಿ ಬಂದಾಗ ಎಲ್ಲ ಸ್ವಚ್ಛ ಮಾಡೋಕ್ಕೆ ಅಂತ ಒಂದು ಕಡೆಯಿಂದ ಹೋದಾಗ ಆ ಇದರೊಳಗಡೆ ಯಾರೋ ಒಬ್ಬರು ಮಲಗಿದ್ದಾರೆ ಅಂತ ಅನ್ನೋ ಥರ ಕಾಣುತ್ತೆ. ಒಬ್ಬರು ಶೇಷಾದ್ರಿ ಅನ್ನೋರು ಆ ಒಂದು ದೇವಸ್ಥಾನದ ಪ್ರೆಸಿಡೆಂಟ್ ಆಗಿರ್ತಾರೆ. ಅವ್ರು ಹೋಗ್ಬಿಟ್ಟು ಮ್ಯಾನೇಜರು ಅದನ್ನೆಲ್ಲ ತೆಗ್ಸಿ ನೋಡಿದಾಗ ಅಯ್ಯೋ, ಅವನ ಹುಡುಗನಿಗೆ ಕಾಲಿಗೆಲ್ಲ ಗೆದ್ದಲು ಹತ್ಬಿಟ್ಟಿರುತ್ತೆ, ತೊಡೆವರೆಗೂ ಗೆದ್ದಲು ಹತ್ಬಿಟ್ಟಿರುತ್ತೆ, ತಿಂತಾ ಇರುತ್ತೆ ಅವ್ರ ಕಾಲನ್ನ. ಅವರು ಅಯ್ಯೋ ಅಯ್ಯೋ ನೋಡಿ, ಆ ಹುಡುಗನ ಕಾಲೆಲ್ಲ ಗೆದ್ದಲು ತಿಂತಾ ಇದೆ ಅಂತ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾರೆ, ಸೀಮೆಣ್ಣೆ ಸುರಿಸ್ತಾರೆ. ಆ ಟೈಮ್ ಒಳಗಡೆ ಇವ್ರಿಗೆ ಎಚ್ಚರ ಆಗುತ್ತೆ, ಯಾರಪ್ಪ ಅದು, ಯಾರು ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ, ನಾ ಧ್ಯಾನದಲ್ಲಿದ್ದೆ, ಯಾಕೆ ಎಬ್ಬಿಸ್ತಾ ಇದ್ದೀರಾ, ದಯವಿಟ್ಟು ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ ಅಂತ ತಮಿಳಲ್ಲಿ ಹೇಳ್ತಾರೆ. ಆಗ ನೋಡಿದ್ರೆ ಅಲ್ಲಿ ಕಾಲ ಮೇಲೆಲ್ಲ ಸೀಮೆಣ್ಣೆ ಸುರಿದು ಆ ಎಲ್ಲ ಇದೆಲ್ಲ ಕೀಟಗಳೆಲ್ಲ ಗೆದ್ದಲು ಹುಳುಗಳೆಲ್ಲ ಸತ್ತೋಗ್ತಾ ಇರುತ್ತೆ. ಅದು ನೋಡ್ಬಿಟ್ಟು ಬಹಳ ದುಃಖ ಆಗುತ್ತೆ ಅವ್ರಿಗೆ, ಕಣ್ಣಲ್ಲಿ ನೀರು ಬರುತ್ತೆ. ಎಷ್ಟು ಪ್ರಾಣಿ ವಧೆ ಮಾಡಿದ್ದೀರಪ್ಪ ನೀವು, ಅದರ ಆಹಾರ ಅದರ ಹುಡುಕೊಂಡು ಬಂದು ಅದು ಸೇವಿಸ್ತಾ ಇತ್ತು. ಇಂಥ ಒಂದು ಸ್ಥಿತಿ ಒಳಗಡೆ ನೀವು ಅದನ್ನು ಹಾಳು ಮಾಡಿಬಿಟ್ರಲ್ಲ ನೀವು. ನೋಡಿ, ಒಬ್ಬ ಮನುಷ್ಯ ಭಾವನಾತ್ಮಕವಾಗಿದ್ದಾನೆ. ಮೂರನೇ ದೇಹ ಅಂದರೆ ಅವ್ರ ಭಾವನೆ ಹೇಗಿರಬೇಕು, ನನಗೆ ಆಹಾರ ಏನು ಇಂಪಾರ್ಟೆಂಟು ಅದೇ ಥರನೇ ನನ್ನ ಕಾಲುಗಳು, ನನ್ನ ಮಾಂಸಖಂಡಗಳು ಆ ಒಂದು ಕೀಟಗಳಿಗೆ ಆಹಾರ ಅಂತ ಅಂದುಕೊಂಡು ಪಾಪ ಅದರ ಆಹಾರನ ಯಾಕಪ್ಪ ಕಿತ್ಕೋತಾ ಇದ್ದೀರಿ, ಅದನ್ನ ಯಾಕೆ ಸಾಯಿಸ್ತಾ ಇದ್ದೀರಿ ಅಂತಾರೆ. ಅಂದರೆ ನಾನೊಂದು ಸಣ್ಣದಂಥ ಒಂದು ವಿಚಾರ ಹೇಳಿದೆ. ಸೊ ಈ ಥರ ನಮಗೂ ಕೂಡ ಒಂದು ಮಾನವೀಯತೆ ಬೇಕು. ಮಾನಸಿಕವಾಗಿ ನಾವು ಸಕಾರಾತ್ಮಕವಾಗಿ ಚಿಂತನೆ ಮಾಡೋದನ್ನು ಕಲಿಬೇಕು. ಸೊ ಹೀಗೆ ನಾವೇನು ಮಾಡಬೇಕಾಗತ್ತೆ, ನಾಲ್ಕನೇ ದೇಹ ಅಂತಂದರೆ ಮನಸ್ಸು. ಈ ದೇಹದಲ್ಲಿ ಹೈಪರ್ ಫಿಸಿಕಲ್ ಸಾಧ್ಯಗಳು ಇರುತ್ತದೆ. ಹೈಪರ್ ಫಿಸಿಕಲ್ ಅಂದರೆ ಏನು ಅಂದರೆ ಮಾಡಬಾರ್ದನ್ನು ಮಾಡ್ತೀವಿ. ಆ ಟೈಮಲ್ಲಿ ಕೊಲೆ, ಸುಲಿಗೆ, ಕಳ್ಳತನ, ಟೆರರಿಸಮು, ಇದೆಲ್ಲದಕ್ಕೂ ಮನಸ್ಸು ಕಾರಣ ಆಗಿಬಿಡುತ್ತೆ. ಇಲ್ಲಿ ವಿಚಿತ್ರ ಅನುಭವಗಳನ್ನು ಪಡಿತೀವಿ ನಾವು. ಸೊ ಹೀಗೆ ಈ ಟೆಲಿಪತಿ, ಹಿಪ್ನಟಿಸಮ್ಮು ಇಂಥದ್ದೆಲ್ಲ ನಾವು ಕಲಿತಾ ಹೋಗ್ತೀವಿ. ಸೊ ಈ ಥರದ್ದೆಲ್ಲ ಕಲಿತಾ ಕಲಿತಾ ಕ್ಲಾರ್ವಾಯನ್ಸು ಇದೆಲ್ಲ ಯಾವಾಗ ಸಿಗುತ್ತೆ ಅಂದರೆ ನಾವು ಧ್ಯಾನ ಮಾಡೋವಾಗ ಸಿಗುತ್ತೆ. ಸೊ ಇವುಗಳನ್ನು ಈ ಸಮಯದಲ್ಲಿ ಅಡೆತಡೆಗಳು ನಮಗೆ ಜಾಸ್ತಿ ಬರ್ತಾ ಇರುತ್ತೆ. ಯಾಕೆಂದರೆ ಹಿಪ್ನೋಟೈಸ್ ಮಾಡಿ ಮೋಸ ಮಾಡೋಣ, ಹಿಪ್ನೋಟೈಸ್ ಮಾಡಿ
ಬೇರೆಯವರಿಂದ ಎಲ್ಲ ಕಿತ್ಕೊಳ್ಳೋಣ, ಈ ಥರದ್ದೆಲ್ಲ ನಕಾರಾತ್ಮಕ ಚಿಂತನೆಯೂ ಬರುತ್ತೆ. ಆಧ್ಯಾತ್ಮಿಕ ವಿಚಾರಗಳನ್ನು ಕ್ಲಾರ್ವಾಯನ್ಸ್ ಆಗಿರೋದನ್ನು ನಾವು ತಪ್ಪಾಗಿ ಉಪಯೋಗ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಅದಕ್ಕೆ ಹೈಪರ್ ಫಿಸಿಕಲ್ ಅಂತ ಕರೀತಾರೆ. ಸೊ ಇಂಥ ಒಂದು ಸ್ಥಿತಿಗಳಲ್ಲಿ ನಮ್ಮ ಒಂದು ಸಾಮರ್ಥ್ಯ ಆಧ್ಯಾತ್ಮಿಕವಾಗಿ ಮುನ್ನಡಿಬೇಕು. ಇತರರ ಆಲೋಚನೆಗಳನ್ನು ಕೂಡ ನಾವು ಯಾರ ಮಾತು ಕೇಳಬಾರ್ದು. ನಮ್ಮೊಳಗಡೆ ಇರೋಂಥ ಆಧ್ಯಾತ್ಮಿಕವಾಗಿ ಬರೋವಂಥ ಮಾಹಿತಿಗಳು, ಆಮೇಲೆ ಸ್ವಾಧ್ಯಾಯ ಮಾಡಿದಾಗ ಪುಸ್ತಕಗಳಲ್ಲಿ ಜ್ಞಾನಿಗಳು ಬರೆದಿರೋಂಥ ಮಾಹಿತಿಗಳು, ನಮ್ಮ ಗುರುಗಳಿಂದ ಪಡೆದಂತಹ ವಿಚಾರಗಳು, ಇದನ್ನೆಲ್ಲ ತಗೊಂಡು ಪತ್ರಿ ಸರ್ ಬರೆದು ಹೇಳಿರೋಂತಹ ಒಂದೊಂದು ಪರ್ಯಾಲೋಚನೆಗಳು, ಇದೆಲ್ಲ ಸಂಕಲ್ಪಗಳು, ಇದೆಲ್ಲದನ್ನು ತಿಳ್ಕೊಂಡು ನಾವು ಮುಂದುವರಿಬೇಕು. ಹೀಗೆ ಎಷ್ಟು ಜನ ಮಾಸ್ಟರ್ಸ್ ಇದ್ದಾರೆ, ಲಕ್ಷಾಂತರ ಜನ ಮಾಸ್ಟರ್ಸ್ ಇದ್ದಾರೆ. ಪ್ರತಿ ದಿವಸ PMC ಚಾನಲ್ ಒಬ್ಬರಲ್ಲ ಒಬ್ಬರು 24 ಗಂಟೆಯಲ್ಲಿ 4-5 ಜನ ಮಾತಾಡ್ತಾನೆ ಇರ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ನಮ್ಮ ಒಂದು ಮಾನಸಿಕ ದೇಹನ ಬಿಡುಗಡೆ ಹೆಚ್ಚಿಗೆ ನಾವು ಮಾಡ್ಕೊಳ್ಬೇಕು. ಸೊ ಈ ರೀತಿ ಅರ್ಥ ಮಾಡಿಕೊಂಡು ನಾವು ಮುಂದಕ್ಕೆ ಹೋಗಬೇಕು. ಯಾರ ಬಾಹ್ಯ ಬೆಂಬಲ ಇಲ್ಲದೆ ಮತ್ತೊಂದು ಆಲೋಚನೆಯನ್ನು ಹೊಂದ್ಕೊಳ್ತಾ ಹೋಗ್ತೀವಿ. ಯಾಕೆ ಅಂದರೆ ಆತ್ಮಕ್ಕೆಲ್ಲ ಗೊತ್ತಿದೆ, ನಮ್ಮೊಳಗಡೆ ಇರೋಂಥ ಆತ್ಮಕ್ಕೆ ಸಂಪೂರ್ಣವಾಗಿ ಅಭಿವೃದ್ಧಿ ಹೋಗ್ಬೇಕಾದ್ರೆ ಹೇಗೆ ಮಾಡಬೇಕು ಅಂತ ಮನಸ್ಸಿಗೆ ಸುಪ್ತ ಮನಸ್ಸು ಸಹಾಯ ಮಾಡ್ತಾ ಇರುತ್ತೆ. ಹೊರ ಮನಸ್ಸು ಹೊರ ಜಗತ್ತಿನ ಕಡೆ ಇದ್ದರೆ ಒಳ ಮನಸ್ಸು ಆತ್ಮದ ಕಡೆಗಿರುತ್ತೆ. ಸೊ ಈ ರೀತಿ ನಮ್ಮ ದೇಹನ ಹೊರಗಡೆ ಪ್ರಯಾಣ ಮಾಡೋದಕ್ಕೆ ನಾವು ಮುಂದುವರಿಸ್ಬೇಕು. ಅಂದ್ರೇನು ಸಂಕಲ್ಪ ಮಾಡಿಕೊಂಡು ಸೂಕ್ಷ್ಮ ಶರೀರಯಾನ ಮಾಡ್ಕೋಬೇಕು. ಆಗ ನಮ್ಮ ಒಂದು ಎಥರಿಕ್ ಬಾಡಿ ಈ ದೇಹಕ್ಕೆ ಶರೀರದಿಂದ ಬಿಡಿಸ್ಕೊಂಡು ಆಚೆ ಹೋಗಿ ಹೊರ ಪ್ರಪಂಚದಲ್ಲಿರೋ ಮಾಹಿತಿಗಳನ್ನು, ಅದ್ಭುತ ಮಾಹಿತಿಗಳನ್ನು ಕೂಡ ಪಡ್ಕೊಂಡು ಬರ್ತಾ ಇರುತ್ತೆ. ಹೀಗಾಗಿ ಆಸ್ಟ್ರಲ್ ಪ್ರೊಜೆಕ್ಷನ್ ಮಾಡಿಕೊಂಡು ನಾವು ಮಾನಸಿಕವಾಗಿ ದೇಹದಿಂದ ಹೊರಗೆ ಹೋಗಿ ಪ್ರಪಂಚದಲ್ಲಿ ಏನೇನಿದೆ, ಹೊರ ಪ್ರಪಂಚಗಳಲ್ಲಿ ಏನೇನಿದೆ, ಬೇರೆ ಬೇರೆ ಲೋಕಗಳಲ್ಲಿ ಏನೇನಿದೆ ಅನ್ನೋದನ್ನೆಲ್ಲ ನಾವು ಯಾವುದೇ ಪುಸ್ತಕದಲ್ಲಿ ತಿಳಿದಿರೋಂತಹ ವಿಚಾರಗಳನ್ನು ಕೂಡ ನಾವು ತಿಳ್ಕೊಂಡು ಪ್ರಪಂಚಕ್ಕೆ ವಸ್ತುನಿಷ್ಠರಾಗಿ ಬದುಕ್ತಾ ಎಲ್ಲರಿಗೂ ಕೂಡ ಹೊಸ ಆಧ್ಯಾತ್ಮಿಕ ಜ್ಞಾನ ಕೊಡಿಸ್ತಾ ಹೋಗಬೇಕು. ಕುಂಡಲಿನಿ ಶಕ್ತಿ ಜಾಸ್ತಿ ಮಾಡ್ಕೋಬೇಕು, ಸಿದ್ಧಿಗಳನ್ನು ಪಡಿಬೇಕು. ಈ ಥರ ಆಧ್ಯಾತ್ಮಿಕ ಸಾಧನೆಗಳನ್ನು ಪಡ್ಕೊತ ಈ ದೇಹಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊತಾ ಹೋಗಬೇಕು. ಸೊ ಇದರಿಂದ ನಮಗೇನು ಸಕಾರಾತ್ಮಕವಾಗಿ ಪ್ರಾಕ್ಟಿಕಲ್ಲಾಗಿ ಪಿಕ್ಚರೈಸ್ ಮಾಡ್ಕೋಬೇಕು. ನಾನಿಂಥ ಮನುಷ್ಯನಾಗಬೇಕು, ನಾನಿಂಥ ಆಧ್ಯಾತ್ಮಿ ಆಗಬೇಕು, ನಾನು ಒಬ್ಬ ರಮಣ ಮಹರ್ಷಿ ಆಗಬೇಕು, ನಾನೊಬ್ಬ ಪತ್ರಿಜಿ ಆಗಬೇಕು ಅಂತ ನನ್ನ ಮನಸ್ಸೊಳಗಡೆ ಒಂದು ಆಲೋಚನೆ ಬಂದರೆ ಆ 4ನೇ ದೇಹ ಅದೇ ಥರನೇ ಕರ್ಕೊಂಡೋಗುತ್ತೆ, ನಿಮಗೆ ಸಕಾರಾತ್ಮಕವಾಗಿ ಬೆಳೆಸುತ್ತೆ. ಇಲ್ಲ ಅಂದರೆ ನಾವು ಕೇವಲ ಬರೀ ಭೌತಿಕ ಶರೀರಿಗಳಾಗಿ ಒಂದು ಪ್ರಾಣಿ ಥರ ಬದುಕಿ 3 ಹೊತ್ತು ತಿಂದು ಸಂಗಾತಿಯನ್ನು ಪಡ್ಕೊಂಡು ಮಕ್ಕಳು ಮರಿಯನ್ನು ಹೆಚ್ಚು ಮಾಡಿ ಈ ಭೂಮಿಗೆ ಭಾರವಾಗಿ ಒಂದು ದಿವಸ ಈ ದೇಹನ ನಿರ್ಗಮಿಸ್ತೀವಿ ಇದರಿಂದ ಆಚೆಗೆ. ಆಗ ಪೂರ್ಣಾತ್ಮ ಈ ದೇಹಕ್ಕೆ ಕೊಟ್ಟಂತಹ ಆತ್ಮನ ಕೊಟ್ಟಂತಹ ಪೂರ್ಣಾತ್ಮ ನೀನು ಭೂಮಿಗೆ ಹೋಗಿ ಏನಪ್ಪ ಮಾಡಿದೆ ಅಂದರೆ ಏನೂ ಮಾಡಿಲ್ಲ ಅಂತಂದರೆ ಅವನಿಗೆ ಎಷ್ಟೋ ಜನ್ಮಗಳಿಗೆ ಅವನಿಗೆ ದೇಹ ಸಿಗೋಲ್ಲ. ದೇಹ ಇಲ್ಲ ಅಂದರೆ ಆತ್ಮ ಏನು ಸಾಧನೆ ಮಾಡಲ್ಲ. ಆ ದೃಷ್ಟಿಯಿಂದ ಆತ್ಮ ಸಾಧನೆ ಮಾಡೋಕ್ಕೆ ದೇಹ ಇಂಪಾರ್ಟೆಂಟು. ಅದರಿಂದ ಈ 7 ದೇಹಗಳು ನಾವು ಅದ್ಭುತವಾಗಿ ಅದನ್ನು ಲಾಭ ಪಡಿತಾ ಹೋಗಬೇಕು. ಇಲ್ಲ ಅಂದರೆ ನಾವು ತಪ್ಪು ದಾರಿಗಳಲ್ಲಿ ಹೋಗ್ಬಿಡ್ತೀವಿ. ಏನೇನೋ ಕೆಟ್ಟ ಅಮಲು ಬರೋ ಅಂಥ ಆಹಾರಗಳು ತೊಗೊಳ್ತೀವಿ, ಅಮಲು ಬಂದು ನಿದ್ದೆ ಮಾಡೋದೇ ನೋಡ್ತೀವಿ. ಆವಾಗಲೂ ನಾವು ಏನಾಗ್ತೀವಿ, ಯಾವಾಗಲೂ ಒಂಥರ ಪೊದೆ ಥರ ಬಿದ್ದಿರ್ತೀವಿ. ಒಂದು ಪೊದೆ ಅಂದರೆ ಒಂದು ದಪ್ಪನಾಗಿರುವಂಥ ಹಲಗೆ, ಒಂದು ತೊಲೆ ರೂಪದೊಳಗಡೆ ಒಂದು ಕಡೆ ಮಲ್ಕೊಂಡು ನಿದ್ದೆ ಮಾಡೋದು, ತಿನ್ನೋದು, ಹೇಳೋದು, ಈ ಥರ ಮಾಡಬಾರ್ದು. ಅದನ್ನೆಲ್ಲ ಬಿಡಬೇಕು. ಅದಕ್ಕೋಸ್ಕರನೇ ಜ್ಞಾನ ಪಡಿಬೇಕು. ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೇಕು. ಈ ಸಮಾಜ ಕೂಡ ಇದನ್ನು ಕಲಿಸ್ಬೇಕು. ಅದನ್ನೇ ಸಮಾಜನ ಪರಿವರ್ತನೆ ಮಾಡೋದೇ ನಮ್ಮ ಪತ್ರಿಜಿಯವರು ಮಾಡಿದಂತಹ ಅದ್ಭುತ ಕಾರ್ಯಕ್ರಮ. ಈಗ ಸುಮಾರು ಜನ ಇದ್ರ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಎಲ್ಲರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಸೊ ಹೀಗೆ ಮಾನಸಿಕ ದೇಹದ ಮೇಲೆ ಬಹಳ ಬೇಗನೆ ಪ್ರಭಾವ ಬೀಳುತ್ತೆ. ಕೆಟ್ಟದನ್ನ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ನಾವು, ಒಳ್ಳೆಯದನ್ನು ನಿಧಾನಕ್ಕೆ ಅರ್ಥ ಮಾಡ್ಕೋತೀವಿ. ಈ ಸಮಾಜದ ನಿಯಮಗಳನ್ನು ನಾವು ಪಾಲಿಸೋಲ್ಲ, ಮಹಿಳೆಯರ ಮೇಲೆ ನಾವು ಮಾಡದೇ ಇರೋಂಥ ಗುಂಡಾಗಿರಿ ಮಾಡ್ತೀವಿ. ಈ ಥರ ಅದರಿಂದ ಮಹಿಳೆಯರು ಕೆಡ್ತಾರೆ. ಹೀಗೆ ಈಗ ನೆಕ್ಸ್ಟ್ 5ನೇ ದೇಹಕ್ಕೆ ಹೋಗೋದ್ರೆ ಆಧ್ಯಾತ್ಮಿಕ ದೇಹ. ಆಧ್ಯಾತ್ಮಿಕ ದೇಹಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಆತ್ಮಶರೀರ ಅಂತ ಕರೀತಾರೆ. ಇದು ಬಹಳ ಪ್ರಾಮುಖ್ಯತೆ ಪಡೆದಿದೆ. ಇದು ಜೀವನದಲ್ಲಿ ಅಭಿವೃದ್ಧಿ ಕಡೆ ಕರ್ಕೊಂಡು ಹೋಗುವಂತಹ ಒಂದು ಅದ್ಭುತ ದೇಹ. 35ನೇ ವಯಸ್ಸಿನಿಂದ ಈ ದೇಹ 5ನೇ ದೇಹ ಸಂಪೂರ್ಣವಾಗಿ ಬೆಳೆಯುತ್ತೆ.
ಆ ದೇಹದ ಬೆಳವಣಿಗೆ ಸಾಮಾನ್ಯವಾಗಿ 28 ವರ್ಷದಿಂದ 35 ವರ್ಷದವರೆಗೂ ಬೆಳೀತಾ ಹೋಗುತ್ತೆ. ಸೊ ಈ ಟೈಮ್ ಒಳಗೆ ಈಗ ಏನು ಅಂದರೆ ಅಂತಿಮ ಒಂದು ಸ್ಥಿತಿ ಇದು. ಇದನ್ನು ನಾವು ಹಂತ ಅಂತ ಕರಿಬೋದು. ಇದನ್ನು 4 ದೇಹಗಳ ಗಡಿಗಳನ್ನು ಮೀರಿದೆ ಅಂದರೆ ನಾವು ಆತ್ಮದ ಚಿಂತನೆ ಕಡೆಗೆ ಹೋಗ್ತಿರ್ತೀವಿ. ಆ ದೃಷ್ಟಿಯಿಂದ ಸಾಮಾನ್ಯವಾಗಿ ನಮ್ಮ ಈ ಎಲ್ಲ ಕರ್ಮಗಳನ್ನು ವಿಮೋಚನೆ ಮಾಡಿಕೊಳ್ಬೇಕು ಅನ್ನೋಂತಹ ಮಾಹಿತಿ ನಮ್ಮ ಮನಸ್ಸಲ್ಲಿ ಇರುತ್ತೆ. ನಾನು ಮಾಡಬಾರ್ದು ಮಾಡಿಬಿಟ್ಟಿದ್ದೀನಿ ಅಂತ ದುಃಖ ಇರುತ್ತೆ. ಆದರೆ ಎಲ್ಲ ಮುಗಿದೋಗಿರುತ್ತೆ. ಇಟ್ ಈಸ್ ಟೂ ಲೇಟ್. ಸೊ ಈಗ ಕಾಸ್ಮಿಕ್ ದೇಹ ಅಂತಂದರೆ 6ನೇದು. ಇದು ಕಾಸ್ಮಿಕ್ ದೇಹದ ಬೆಳವಣಿಗೆ ನೈಸರ್ಗಿಕವಾಗಿ 35ನೇ ವರ್ಷದಿಂದ 42ನೇ ವರ್ಷದವರೆಗೂ ಇರುತ್ತೆ. ಹೀಗೆ ಕಾರಣ ಶರೀರ ಅನ್ನೋದು ಕೊನೆಯದಾದಂಥ ಶರೀರ, 7ನೇ ಶರೀರ ಅಂತ ಕರಿಬೋದು. ಅದೇನು ಅಂದರೆ ಚಿತ್ರಗುಪ್ತ ಅಂತ ಏನು ನೀವು ಕೇಳಿದಿರೋ, ಚಿತ್ರಗುಪ್ತನ ಒಂದು ವಿಚಾರ ಏನು ಹೇಳ್ತಿರೋ ಅಂದರೆ ಯಮನ್ ಜೊತೆಲಿರೋಂತಹ ಒಬ್ಬ ನಮ್ಮೆಲ್ಲರ ಪ್ರತಿಯೊಂದು ಆತ್ಮದ ಪೂರ್ಣ ಮಾಹಿತಿಯನ್ನು ಬರೆದಿಟ್ಟಿರೋಂಥ ಒಂದು ದೊಡ್ಡ ಇದು ಪುಸ್ತಕ. ಅದರ ಹೆಸರು ಚಿತ್ರಗುಪ್ತನ ಕಡತ ಅಂತ ಕರೀತಾರೆ. ಅದೇ ಕಡತದಲ್ಲಿ ನಾವು ಪ್ರತಿ ದಿವಸ ಏನೊಂದು ಕೆಲಸ ಮಾಡ್ತೀವಿ, ಒಳ್ಳೇದು ಮಾಡಿ 7 ದೇಹಗಳಿಂದ ನಾವು ಹುಟ್ಟಿದಾಗಲಿಂದ ಸಾಯೋ ತನಕ ಮಾಡಿರೋವಂಥ ಪ್ರತಿಯೊಂದು ಘಟನೆಯೂ ಕೂಡ ಅದರೊಳಗಡೆ ಚಿತ್ರೀಕರಣ ಆಗಿರುತ್ತೆ. ಅದೇ ಒಂದು ಘಟನೆಗಳ ಒಂದು ಜಿರಾಕ್ಸ್ ಕಾಪಿ ನಮ್ಮ ಕಾರಣ ಶರೀರದಲ್ಲಿ ಇರುತ್ತೆ. ಇವತ್ತಿನವರೆಗೆ ನಾವು 35 ಲಕ್ಷ ಜನ್ಮ ಪಡೆದಿರ್ಬೋದು. ಆ 35 ಲಕ್ಷ ಜನ್ಮ ನಾವೇನು ಮಾಡಿದ್ದೀವೋ ಅದರದ್ದೆಲ್ಲ ಮಾಹಿತಿ ಇರುತ್ತೆ. ಕರ್ಮ ಅಂತ ಕರೀತಾರೆ, ವಾಸನೆ ಅಂತ ಕರೀತಾರೆ. ಅದೆಲ್ಲ ಈ ಕಾರಣ ಶರೀರದಲ್ಲಿ ದಾಖಲಾಗಿರುತ್ತೆ. ಆ ದಾಖಲಾತಿನ ಅಳಿಸ್ಬೇಕು ಅಂದರೆ ಧ್ಯಾನ ಮಾಡಬೇಕು. ಧ್ಯಾನದಿಂದ ಮಾತ್ರ ನಮ್ಮ ಕರ್ಮ ಅಳಿಸೋಕ್ಕೆ ಸಾಧ್ಯ, ನಮ್ಮ ವಾಸನೆಗಳನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ, ದಾನ ಮಾಡೋದ್ರಿಂದ ಸಾಧ್ಯ. ಸೊ ಈ ದೃಷ್ಟಿಯಿಂದ ಧ್ಯಾನ ಅನ್ನೋದು ಎಲ್ಲದಕ್ಕಿಂತ ಸುಲಭವಾದಂಥ ಒಂದು ಮಾರ್ಗ ಅಂತ ನಮ್ಮ ಪಿತಾಮಹ ಪತ್ರಿಜಿಯವರು, ಡಾಕ್ಟರ್ ಪತ್ರಿಜಿಯವರು ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲ ಅನುಸರಣೆ ಮಾಡಿ ನಮ್ಮದು ಇದೇ ಕೊನೆ ಜನ್ಮ ಮಾಡ್ಕೋಬೇಕು. ಈ ಕೊನೆ ಬಾಡಿ ಅಥವಾ 7th ಬಾಡಿ ಅಂತ ನಾವೇನು ಕರಿತೀವೋ, ಕಾರಣ ಶರೀರ, ಕಾಜಲ್ ಬಾಡಿ ಅಂತ ಕರಿತೀವೋ, ಅದರ ಆಚೆ ಒಂದು ಬೆಳಕಿನ ಪ್ರದೇಶ ಇರುತ್ತೆ ಪ್ರತಿಯೊಬ್ಬರಿಗೆ. ಅದು ಕೋಳಿಮಟ್ಟೆ ಆಕಾರದಲ್ಲಿರುತ್ತೆ. ಆ ಕೋಳಿಮಟ್ಟೆ ಆಕಾರದಲ್ಲಿರುವಂತಹ ಆ ಒಂದು ಪ್ರದೇಶಕ್ಕೆ ಕಾಂತಿ ವಲಯ, ತೇಜೋವಲಯ, ಪ್ರಭಾವಳಿ ಅಂತ ಕರೀತಾರೆ. ಆ ಪ್ರಭಾವಳಿ ಪ್ರತಿಯೊಬ್ಬರಿಗೂ ಕೂಡ ಆ ಮನುಷ್ಯನ 3ನೇ ದೇಹ ಏನಿದೆಯೋ ಅದರೊಳಗಡೆ ಬಣ್ಣ ಬಣ್ಣದ ದೇಹ ಅಂತ ಹೇಳಿದೆ. ಅದು ನಮಗೆ ಭಾವನೆಗಳಿಂದ ಕೂಡಿರುತ್ತೆ ಅಂತ ಹೇಳಿದ್ದೆ. ಹೇಗೆ ಆ ಭಾವನೆಗಳು ಒಂದೊಂದು ಬಣ್ಣ ಉತ್ಪತ್ತಿ ಮಾಡುತ್ತೋ ಅದೇ ಥರನೇ ಈ ಕಾರಣ ಶರೀರನೂ ಕೂಡ ಬಣ್ಣ ಬಣ್ಣಗಳಿಂದ ಕೂಡಿರುತ್ತೆ. ಅದರೊಳಗೂ ಕೂಡ ಅದ್ಭುತವಾದಂತಹ ಮಾಹಿತಿಗಳು. ನಾವೇನು ಕೆಟ್ಟ ಕೆಲಸ ಮಾಡಿದರೆ ಕೆಂಪು ಬಣ್ಣದಿಂದ ಕೂಡಿರುತ್ತೆ, ಒಳ್ಳೆ ಕೆಲಸ ಮಾಡಿದರೆ ಬಿಳಿ ಬಣ್ಣ, ನೀಲಿ ಬಣ್ಣದಿಂದ ಕೂಡಿರುತ್ತೆ. ಈ ಥರ ಪ್ರತಿ ಒಂದು ಭಾವನೆನ ನಮ್ಮ ಒಂದು ಕಾರಣ ಶರೀರನೂ ಕೂಡ ಗ್ರಹಿಸಿರುತ್ತೆ. ಇದೆಲ್ಲದನ್ನು ಸೇರಿಸಿ ನಮ್ಮ ಪ್ರಭಾವಳಿ ಒಳಗಡೆ ಆ ಬಣ್ಣ ಹೊರಹೊಮ್ಮುತ್ತೆ. ಆ ಹೊರಹೊಮ್ಮುವಂಥ ಪ್ರಭಾವಳಿಗೆ ನಾವು ಏನಂತ ಕರಿತೀವಿ? ಔರ ಅಂತ ಕರಿತೀವಿ, ಆರ ಅಂತ ಕರಿತೀವಿ, ಪ್ರಭಾವಳಿ ಅಂತ ಕರಿತೀವಿ, ಕಾಂತಿ ವಲಯ ಅಂತ ಕರಿತೀವಿ, ತೇಜೋವಲಯ ಅಂತ ಕರಿತೀವಿ. ನಾವು ಹುಟ್ಟಿದಾಗಲಿಂದ ಸಾಯೋ ತನಕ ಆ ಒಂದು ಪ್ರಭಾವಳಿ ನಮ್ಮ ಜೊತೆ ಒಳಗಡೆ ಬೆಳಕಿನ ಪ್ರದೇಶ ಇರುತ್ತೆ. ಅದು ಹೊರಗಡೆಯಿಂದ ನಮ್ಮನ್ನು ಕಾಪಾಡ್ತಾ ಇರುತ್ತೆ. ನಮ್ಮ 7 ದೇಹಗಳ ಒಳಗಡೆ ನಕಾರಾತ್ಮಕ ತರಂಗಗಳು ಎಂಟರಾಗದಂಗೆ ಅದೊಂದು ಕವಚ ನಿರ್ಮೂಲನೆ ಆಗಿರೋದು, ಒಂದು ಕವಚದ ಥರ ಕೆಲಸ ಮಾಡ್ತಿರುತ್ತೆ. ಅದಕ್ಕೆ ಮರ್ಕಬ ಶೀಲ್ಡ್ ಅಂತಲೂ ಕರೀತಾರೆ. ಅಂಥ ಒಂದು ಸ್ಥಿತಿಲಿ ಇರೋವಂತಹ ಒಂದು ಏನು ಔರ ಅಥವಾ ಕಾಂತಿ ವಲಯನ ಕಟ್ಟಾಗ್ತಾ ಇರುತ್ತದು. ಯಾಕೆ ಕಟ್ಟಾಗುತ್ತೆ ಅಂತ ಕೇಳಿದರೆ, ಹೊರಗಡೆಯಿಂದ ನಕಾರಾತ್ಮಕ ತರಂಗಗಳು ನಮ್ಮನ್ನು ಅಟ್ಟಿಸ್ಕೊಂಡು ಬಂದು ತಗಲ್ತಾನೆ ಇರುತ್ತೆ. ಯಾಕೆಂದ್ರೆ ನಾವು ಬೇರೆ ಯಾರಿಗೋ ಒಬ್ಬರಿಗೆ ನೋಡಿದ್ರೆ ಅವರು ನಮಗೆ ಕೆಡುಕನ್ನ ಬಯಸ್ತಾ ಇರ್ತಾರೆ. ಆ ಕೆಡುಕನ್ನ ಬಯಸ್ತಾ ಇರೋಂಥ ಸ್ಥಿತಿಲಿ ನಮ್ಮ ಔರ ಕಟ್ಟಾಗಿ ಆ ನಕಾರಾತ್ಮಕ ತರಂಗಗಳು, ಶಾಪಗಳು, ಕಣ್ಣಿನ ದೃಷ್ಟಿಗಳು, ಆಮೇಲೆ ಮಾಡೋಂಥ ಮಾಟ ಮಂತ್ರಗಳು ಇದೆಲ್ಲ ನಮ್ಮನ್ನು ಎಂಟ್ರ್ ಮಾಡ್ತಾ ಇರುತ್ತೆ, ತೊಂದರೆ ಕೊಡ್ತಾ ಇರುತ್ತೆ. ಆದರೆ ಧ್ಯಾನ ಮಾಡ್ತಿದ್ರೆ ಇದ್ಯಾವುದು ನಮ್ಮನ್ನು ಮುಟ್ಟೋಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಾದಷ್ಟು ಪಿರಮಿಡಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ನಮಗೆ ಇದರಿಂದ ಲಾಭ ಸಿಗ್ತಾ ಇರುತ್ತೆ. ಹೀಗೆ 7 ದೇಹದಿಂದ ಆಚೆ ಇರುವಂತಹ ಈ ಒಂದು ಬಣ್ಣದ ಒಂದು ಕವಚ ನಮ್ಮನ್ನು ಕಾಪಾಡ್ತಾ ಇರುತ್ತೆ. ಸೊ ಇದಿಷ್ಟು ಮಾನವನ ಒಂದು ದೇಹಗಳ ಬಗ್ಗೆ, 7 ದೇಹಗಳ ಬಗ್ಗೆ ನಾನು ಹೇಳಿದೆ. ಇದರ ಜೊತೆಗೆ 7 ಚಕ್ರಗಳಿರುತ್ತೆ. ಚಕ್ರ ಅಂತಂದರೆ ಶಕ್ತಿ ಕೇಂದ್ರಗಳು ಅಂತ. ಅದು ಸಹಸ್ರಾರ, ಆಗ್ನ, ವಿಶುದ್ಧ, ಅನಾಹತ,
ಮಣಿಪುರ ಸ್ವಾಧಿಷ್ಠಾನ ಮೂಲಾಧಾರ ಅಂತ ಕರೀತಾರೆ. ಅಂದರೆ ಸಹಸ್ರಾರ ಅನ್ನೋದು ತಲೆ ಮೇಲೆ ಇರುತ್ತೆ, ಆಜ್ಞಾ ಅನ್ನೋದು ಹಣೆ ಭಾಗದಲ್ಲಿ ಇರುತ್ತೆ, ವಿಶುದ್ಧ ಅನ್ನೋದು ಕುತ್ತಿಗೆ ಭಾಗದಲ್ಲಿ ಇರುತ್ತೆ, ಅನಾಹತ ಅನ್ನೋದು ಎದೆ ಭಾಗದಲ್ಲಿ ಇರುತ್ತೆ. ಮಣಿಪುರ ಅನ್ನೋದು ನಮ್ಮ ಸೋಲಾರ್ ಪ್ಲೆಕ್ಸಸ್ ಅಂದರೆ ಎದೆ ಭಾಗದಿಂದ ಸ್ವಲ್ಪ ಕೆಳಭಾಗದಲ್ಲಿ ಇರುತ್ತೆ. ಅಲ್ಲಿ ಯಾವ ಜಾಗದೊಳಗೆ ಉಸಿರಾಟದ ಒಂದು ಇದಿರುತ್ತೋ, ಒಂದು ಪೊರೆ ಇರುತ್ತೋ ಆ ಜಾಗದಲ್ಲಿ ಇರುತ್ತೆ. ಅದಾದಮೇಲೆ ಕೆಳಗಡೆಗೆ ಹೋದರೆ ಸ್ವಾಧಿಷ್ಠಾನ ಅಂದರೆ ಅದು ಸ್ವಾಧಿಷ್ಠಾನ ಚಕ್ರ ನಮ್ಮ ಹೊಕ್ಕಳ ಕೆಳಭಾಗದಲ್ಲಿ ಇರುತ್ತೆ. ಮೂಲಾಧಾರ ಅಂತ ನಾವು ಕೂತ್ಕೊಳ್ಳೋ ಜಾಗದಲ್ಲಿ ಇರುತ್ತೆ. ಇದು 7 ಚಕ್ರಗಳು ಅಂತಂದರೆ 7ಕ್ಕೂ ಕೂಡ ಅದರದ್ದೇ ಬಣ್ಣಗಳಿರುತ್ತೆ. ಏನಂದರೆ ವಿಬ್ ಗಯಾರ್ ಅಂತ ಏನು ಕರಿತೀವೋ, ಒಂದು ಕಾಮನ ಬಿಲ್ಲು, ವಯಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ ವಿಬ್ ಗಯಾರ್ ಅಂತ ಕರೀತಾರೆ. ಅದೇ ಬಣ್ಣಗಳಿಂದ ಕೂಡಿರುತ್ತೆ. ಅಂದರೆ ನಾವು ಕೂಡ ಪ್ರಕೃತಿಯ ಒಂದು ಭಾಗ ಅಂತ ಒಂದು ಅರ್ಥ ಆಗುತ್ತೆ. ಈ ಚಕ್ರಗಳು ಆಕಾಶದಿಂದ ಬರುವಂಥ ಕಾಸ್ಮಿಕ್ ಎನರ್ಜಿಗಳನ್ನು ಎಳ್ಕೊಂಡು ನಮ್ಮ ದೇಹನ ಮತ್ತೆ ಚಾಲನೆ ಪಡ್ತಾ ಇರುತ್ತೆ. ನಾವು ಹೇಗೆ ನಮ್ಮ ಮೊಬೈಲ್ನ ರೀಚಾರ್ಜ್ ಮಾಡ್ತಿರ್ತೀವೋ ಅದೇ ಥರ ನಮ್ಮ ದೇಹಕ್ಕೆ ಆಹಾರ ಕೊಡಲಿ ಬಿಡಲಿ, ಈ ಎನರ್ಜಿನ ಆಕಾಶದಿಂದ ತಗೊಂಡು ನಮ್ಮ ದೇಹನ ರೀಚಾರ್ಜ್ ಮಾಡೋವಂತಹ ಶಕ್ತಿ ಈ ಒಂದು 7 ಚಕ್ರಗಳಿರುತ್ತೆ. ಅದಕ್ಕೆ ಶಕ್ತಿ ಕೇಂದ್ರಗಳು ಅಥವಾ ಎನರ್ಜಿ ಸೆಂಟರ್ಸ್ ಅಂತ ಕರೀತಾರೆ. ಇದ್ರ ಬಗ್ಗೆ ಮತ್ತೊಂದು ಎಪಿಸೋಡೊಳಗೆ ಹೆಚ್ಚಿನ ಪೂರ್ಣ ಮಾಹಿತಿನ ಪಡಿಬೋದು ಅಂತ ಹೇಳ್ತಾ, ಇಷ್ಟೊತ್ತು ಕೂಡ ನಾನು 7 ದೇಹಗಳ ಬಗ್ಗೆ ಹೇಳೋದಕ್ಕೆ ನನಗೆ ಅವಕಾಶ ಕೊಟ್ಟಂಥ ಈ ಒಂದು PMC ಚಾನಲ್, ಕನ್ನಡ ಚಾನಲ್ ಬೆಂಗಳೂರು ಇವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಇದೆಲ್ಲದನ್ನು ಹೆಚ್ಚಿನ ವಿಚಾರನ ಪುಸ್ತಕಗಳನ್ನು ಓದಿ ಗ್ರಂಥಗಳ ಮೂಲಕ ತಿಳ್ಕೊಂಡು ಹೆಚ್ಚು ನೀವು ಆಧ್ಯಾತ್ಮಿಗಳಾಗಬೇಕು ಅಂತ ಪ್ರತಿ ಧ್ಯಾನಿಗಳಿಗೆ ನಾನು ಕಳಕಳಿಯಾಗಿ ಪ್ರಾರ್ಥಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.